ನೀವು ಪ್ರಾರ್ಥನೆಯೊಂದಿಗೆ ಕೂತ್ಕೊಂಡ್ರೆ ಅಪ್ಪ ಅಲ್ಪನನ್ನು ಉಪಯೋಗಿಸ್ಕೊಳ್ತಾರೆ. ಅಲ್ಲೆಲ್ಲೂಯ್ಯ. ವಾರ ವಾರ ಸಭೆಗೆ ಬರ್ತಾರಲ್ಲ, ಪ್ರಯೋಜನಕರವಾಗಿದೆಯಾ? ದೇವ್ರ ಸಾನ್ನಿಧ್ಯ ಅನುಭವಿಸ್ತಾ ಇದ್ದೀರಾ? ದೇವರ ಸ್ವರ ಕೇಳ್ತಾ ಇದ್ದೀರಾ? ಅಲ್ಲೆಲ್ಲೂಯ್ಯ. ದೇವರ ಮಹಿಮೆ ಆಗಲಿ. ದೇವರು ಕೊಟ್ಟಿರುವಂಥ ವಚನದ ಕಡೆಗೆ, ಆಲೋಚನೆ ಕಡೆಗೆ ನಾವೆಲ್ಲರೂ ಬರೋಣ. ಲೂಕನಿಗೆ ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 18-19 ವಚನ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 18-19 ವಚನಗಳನ್ನು ಓದಿ ಸಹಾಯ ಮಾಡ್ರಿ. ಹೀಗಿರುವಲ್ಲಿ ಕೆಲವು ಮಂದಿ ಗಂಡಸರು ಒಬ್ಬ ಪಾರ್ಶ್ವವಾಯು ರೋಗದವನನ್ನು ದೋಲಿಯಲ್ಲಿ ಹೊತ್ತುಕೊಂಡು ಬಂದರು. ಆದರೆ ಅವನನ್ನು ಒಳಗೆ ತೆಗೆದುಕೊಂಡು ಹೋಗಿ ಆತನ ಮುಂದೆ ಇಡಬೇಕೆಂದು ಪ್ರಯತ್ನಿಸಿದರು. ಜನರು ಗುಂಪಾಗಿದ್ದರಿಂದ ಅವನನ್ನು ಒಳಗೆ ತೆಗೆದುಕೊಂಡು ಹೋಗುವ ಮಾರ್ಗವನ್ನು ಕಾಣದೆ ಮನೆಯ ಮೇಲೆ ಹತ್ತಿ ಅಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆಯ ಸಹಿತ ನಡುವೆ ಯೇಸುವಿನ ಮುಂದೆ ಇಳಿಸಿಬಿಟ್ಟರು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೆಲ್ಲರೂ ಶ್ರದ್ಧೆಯಿಂದ ಕೂತ್ಕೊಂಡ್ರೆ ನಿಮಗೆ ನಾನು ಮಾಡೋ ಪ್ರಸಂಗ ಅರ್ಥ ಆಗುತ್ತೆ. ನೀವು ಶ್ರದ್ಧೆಯಿಂದ ಇಲ್ಲ ಅಂದ್ರೆ ಪ್ರಸಂಗ ಅರ್ಥ ಆಗಲ್ಲ. ಒಂದು. ಎರಡನೇದಾಗಿ, ನಿಮಗೆ ಪ್ರಸಂಗ ಅರ್ಥ ಆಗಬೇಕಾದ್ರೆ ನೀವು ದೇವರ ಆತ್ಮನನ್ನು ಹೊಂದ್ಕೊಂಡಿರಬೇಕು. ಅವಾಗ ದೇವರ ವಾಕ್ಯ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. 3, ಇನ್ನ ನಿಮಗೆ ಅರ್ಥ ಆಗಬೇಕು ಅಂದ್ರೆ ನೀವು ವಾಕ್ಯ ಸಮಯ ಇದ್ದಾಗ ಓದಕ್ಕೆ ಬರುವಂಥವ್ರು ಮನೆಗಳಲ್ಲಿ ವಾಕ್ಯ ಓದಬೇಕು. ಈ 3 ಕಾರ್ಯ ಮಾಡಿದ್ರೆ ಯಾರೇ ಸೇವಕರು ಪ್ರಸಂಗ ಮಾಡುವಂಥದ್ದು ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ಓದಕ್ಕೆ ಬರುವಂಥವ್ರು ಫೋನ್ಗಳಿಟ್ಟುಕೊಂಡು, ಫೋನಿಂದ ಬೇರೆ ಫಂಕ್ಷನ್ಗಳಿಟ್ಕೊಂಡು, ಫಂಕ್ಷನ್ನಿಂದ ಬೇರೆ ಕಾರ್ಯಗಳನ್ನು ಇಟ್ಟುಕೊಂಡು, ಬೇರೆ ಕಾರ್ಯಗಳಿಂದ ಸಮಯ ವ್ಯರ್ಥ ಮಾಡಬೇಡ್ರಿ. ಓದಕ್ಕೆ ಬರುವಂಥವ್ರು ಆದಷ್ಟು ವಾಕ್ಯಗಳನ್ನು ಓದ್ರಿ. ವಾಕ್ಯ ಮಾತಾಡುತ್ತೆ. ವಾಕ್ಯದಲ್ಲಿ ಜೀವ ಇದೆ. ವಾಕ್ಯ ನಮ್ಮನ್ನು ಬಲಪಡಿಸುತ್ತೆ. ವಾಕ್ಯ ನಮಗೆ ಮಾರ್ಗದರ್ಶಿ ಆಗಿದೆ. ವಾಕ್ಯ ನಮಗೆ ಬೆಳಕಾಗಿರ್ತದೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ನೀವು ಓದುವಂಥ ವಾಕ್ಯ ಮನೆ ಗೋಡೆಗಳು ಕೇಳಿಸ್ಬೇಕು. ನಿಮ್ಮ ಮನೆ ಕೇಳಿಸ್ಬೇಕು. ಅಲ್ಲೆಲ್ಲೂಯ್ಯ. ಸರಿನಾ? ದೇವ್ರಿಗೆ ಮಹಿಮೆ ಆಗಲಿ. ಸರಿ, ನಾವು ಓದಿದಂಥ ಆ ವಾಕ್ಯದ ಕಡೆಗೆ ನಾವೆಲ್ಲರ ಗಮನವನ್ನು ಹರಿಸೋಣ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನು ಹಿಂಗೆ ಒಂದು ಊರಲ್ಲಿ, ಒಂದು ಮನೆಯಲ್ಲಿ ಸೇವೆ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಯೇಸು ಸ್ವಾಮಿ ಆ ಊರಿನಲ್ಲಿರುವ ಮನೆ ಒಳಗಡೆ ಸೇವೆ ಮಾಡ್ತಾ ಇರ್ತಾರೆ. ಅನೇಕ ಹಳ್ಳಿಗಳಿಗೆ, ಗ್ರಾಮಗಳಿಗೆ, ಅನೇಕ ಊರುಗಳಿಗೆ ಗೊತ್ತಾಗುತ್ತೆ, ಇಂಥ ಜಾಗದಲ್ಲಿ, ಇಂಥ ಭಾಗದಲ್ಲಿ, ಇಂಥ ಸ್ಥಳದಲ್ಲಿ, ಇಂಥ ಮನೆಯಲ್ಲಿ, ಇಂಥ ಊರಲ್ಲಿ ಯೇಸು ಬಂದಿದ್ದಾರೆ. ಹಲ್ಲೆಲೂಯಾ. ಯೇಸು ಬಂದಿದ್ದಾರೆ ಅಂತೇಳಿ ಎಲ್ಲಾ ಜನಗಳಿಗೆ ಗೊತ್ತಾಗುವಾಗ ಜನಗಳೆಲ್ಲ ಏನ್ ಮಾಡ್ತಾರೆ? ಸೇರಿ ಬರ್ತಾರೆ. ಎಲ್ಲಿಗೆ? ಯೇಸು ಇರುವಂತ ಜಾಗಕ್ಕೆ, ಯೇಸು ಇರುವಂತ ಸ್ಥಳಕ್ಕೆ ಜನಗಳೆಲ್ಲ ಬಂದು ತುಂಬಿಕೊಂಡಿರ್ತಾರೆ. ಅದರ ಮಧ್ಯದಲ್ಲಿ ಇನ್ನೊಬ್ಬರಿಗೆ ಸುದ್ದಿ ಮುಟ್ಟುತ್ತೆ. ಏನಂತೇಳಿ? ಇಲ್ಲಿ ಯೇಸು ಬಂದಿದ್ದಾರೆ. ಈ ಸುದ್ದಿ ಮುಟ್ಟುವಂತ ಮನುಷ್ಯ ಯಾರಾಗಿರ್ತಾನೆ ಅಂದ್ರೆ ಪಾರ್ಶ್ವವಾಯು ರೋಗಿ ಆಗಿರ್ತಾನೆ. ಯಾರಾಗಿರ್ತಾನೆ? ಪಾರ್ಶ್ವವಾಯು ರೋಗಿ ಆಗಿರ್ತಾನೆ. ಇವನು ಆ ಹಾಸಿಗೆ ಮೇಲೆ ಮಲಗಿ ಸುಮಾರು ವರ್ಷಗಳಾಗಿರ್ತದೆ. ಇವನ ರೋಗ ಬಿಟ್ಟೋಗಿರಲ್ಲ. ತುಂಬಾ ನೋವು ಅನುಭವಿಸ್ತಾ ಇರ್ತಾನೆ. ತಳ್ಳಲ್ಪಟ್ಟವನಾಗಿ, ತಿರಸ್ಕರಿಸಲ್ಪಟ್ಟವನಾಗಿ, ಜಜ್ಜಲ್ಪಟ್ಟವನಾಗಿ, ತುಂಬ ಬಲು ನೋವಿನಿಂದ ದಿನಗಳನ್ನು ಕಳೀತಾ ಇರ್ತಾನೆ. ಅಂಥವನಿಗೆ ಒಂದು ದಿನ ಗೊತ್ತಾಗುತ್ತೆ, ಇಂಥವರ ಮನೆಗೆ ಯೇಸು ಬಂದಿದ್ದಾರೆ. ಈ ಸುದ್ದಿ ಗೊತ್ತಾಗಿದ ತಕ್ಷಣ 4 ಜನಗೂ ಗೊತ್ತಾಗುತ್ತೆ, ಇಲ್ಲಿ ಯೇಸು ಬಂದಿದ್ದಾರೆ. ಈಗ ಈ 4 ಜನ, ಈ ಕೆಲವು 4 ಜನ ಏನ್ ಮಾಡ್ತಾರೆ ಅಂದ್ರೆ, ಇವನ್ ಹೆಂಗಾದ್ರೂ ಮಾಡಿ ಯೇಸುವಿನ ಹತ್ರ ಕರ್ಕೊಂಡು ಹೋಗ್ಬೇಕು. ಹಲೋ, 4 ಜನ ಏನ್ ಮಾಡ್ತಾರೆ? ಈ ಊರಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಮನೆಯ ಪಕ್ಕದಲ್ಲಿ ಒಂದು ವ್ಯಕ್ತಿ ಪಾರ್ಶ್ವವಾಯು ರೋಗಿ ಆಗಿದಾನಲ್ಲ, ಇವನನ್ನ ಹೇಗಾದ್ರೂ ಮಾಡಿ ಯೇಸು ಇರುವಂತ ಸ್ಥಳಕ್ಕೆ, ಜಾಗಕ್ಕೆ ನಾವು ಇವನನ್ನ ಹೊತ್ತುಕೊಂಡು ಹೋಗಬೇಕು, ಕರೆದುಕೊಂಡು ಹೋಗಬೇಕಂತೇಳಿ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನದ ಮೇರೆಗೆ ನೋಡ್ರಿ, 4 ಜನ ಸೇರಿ ದೋಲಿಯಲ್ಲಿ ಈ ಪಾರ್ಶ್ವವಾಯು ರೋಗಿಯನ್ನ ಹೊತ್ಕೊಂಡು ಹೋಗ್ತಾರೆ. ಹೊತ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾರೆ,
ಆ ಮನೆಯ ಒಳಗಡೆ ಯೇಸು ಇದ್ದಾರೆ. ಹೊತ್ಕೊಂಡು ಹೋಗುವಂತವರು ನೋಡ್ತಾ ಇದ್ದಾರೆ, ಮನೆಯ ಆಚೆಗಡೆ ಎಲ್ಲ ಜನಗಳು ತುಂಬಿದ್ದಾರೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯೇ ಜನಗಳು ತುಂಬಿರುವ ಜಾಗದಿಂದ ನುಗ್ಗಿ ಆ ಕಡೆ ಹೋಗಬೇಕಂದ್ರೆ ಆಗಲ್ಲ. ಅಂಥದ್ರಲ್ಲಿ 4 ಜನ ಏನು ಮಾಡ್ಲಿಕ್ಕೆ ಸಾಧ್ಯ? ಈ 4 ಜನ ಆಸೆಯಿಂದ ಯೇಸುವಿನ ಹತ್ತಿರಕ್ಕೆ ಇವನನ್ನು ಕರೆದುಕೊಂಡು ಹೋಗಬೇಕು. ಯೇಸುವಿನ ಹತ್ತಿರಕ್ಕೆ ಕರೆದುಕೊಂಡು ಹೋದ್ರೆ ಅನೇಕ ವರ್ಷಗಳಿಂದ ಇವನ ಸಮಸ್ಯೆಗಳಿಗೆ ಬಿಡುಗಡೆ ಆಗದಿರೋದು ಯೇಸು ಕ್ಷಣ ಮಾತ್ರದಲ್ಲಿ ಬಿಡುಗಡೆ ಮಾಡ್ತಾರೆ ಎಂಬ ನಂಬಿಕೆಯಲ್ಲಿ ಈ 4 ಜನ ಒಮ್ಮನಸ್ಸಿನಿಂದ ಈ ಪಾರ್ಶ್ವವಾಯು ರೋಗಿಯನ್ನ ಹೊತ್ತುಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಹೊತ್ತುವಾಗ ಅವನು ಭಾರವಾಗೆ, ಹಲ್ಲೆಲೂಯಾ, ಇವರು ಹೊತ್ತುಕೊಂಡು ಹೋಗುವಾಗ ಈ 4 ಜನಗಳಿಗೆ ಇವನನ್ನು ಇಳಿಸೋವರೆಗೂ ಅವರಿಗೆ ಇವನು ಭಾರವೇ. ಹಲ್ಲೆಲೂಯಾ. ಹಾಗೆ ಕೆಲವೊಂದು ವ್ಯಕ್ತಿಗಳು ಕೆಲವು ಜನರಿಗೆ ಭಾರವಾಗಿ ತೋಚ್ತಾ ಇರಬಹುದು. ಇವತ್ತು ನಿಮ್ಮನ್ನ ಯಾರಾದ್ರೂ ನೋಡಿ ನೀನು ಏನ್ ವೇಸ್ಟ್, ಯಾವುದಕ್ಕಾಗಿ ಹುಟ್ಟಿದ್ಯಾ, ಯಾವುದಕ್ಕಾಗಿ ಜನಿಸಿದ್ಯಾ, ಯಾವುದಕ್ಕಾಗಿ ಇದೆಯಾ, ಯಾವುದಕ್ಕಾಗಿ ನೀನು ಇದೆಯಾ, ನೀನ್ ನಮಗೆ ಭಾರವಾಗಿದ್ಯಾ, ನೀನ್ ನಮಗೆ ತುಂಬಾ ಭಾರ ಅಂತೇಳಿ ಒಂದು ವೇಳೆ ಯಾರಾದ್ರೂ ನಿಮ್ಮನ್ನು ನೋಡಿ ಭಾರ ಅಂತ ಹೇಳಿದ್ರೆ ಇವತ್ತು ದೇವರು ಹೇಳ್ತಾರೆ ಆ ಭಾರವನ್ನು ಅವನು ಇಳಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಓ ಬ್ರದರ್, ದೇವರು ಹೇಳ್ತಾ ಇದ್ದಾರೆ ನೀನು ಭಾರವಲ್ಲ ಅನುಗ್ರಹವಾಗಿರುವಂತೆ ನನ್ನ ದೇವರು ನಿನ್ನ ಚರಿತ್ರೆಯನ್ನ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನನ್ನ ಕುಟುಂಬಕ್ಕೆ, ನನ್ನ ವಂಶಕ್ಕೆ, ನನ್ನ ಮನೆಗೆ, ನನ್ನ ಸಭೆಗೆ, ನನ್ನ ಊರಿಗೆ ನೀನೊಂದು ಭಾರ, ವೇಸ್ಟ್ ಫೆಲೋ ಎಂಬುದಾಗಿ ಹೇಳಿ, ಪ್ರಯೋಜನ ಇಲ್ಲದಿರುವಂತ ವ್ಯಕ್ತಿ ಅಂತ ಹೇಳಿ ಒಂದು ವೇಳೆ ಯಾರಾದ್ರೂ ನಿಮ್ಮನ್ನು ನಿಂದಿಸಿದ್ರೆ ಕರ್ತನು ಹೇಳ್ತಾ ಇದ್ದಾನೆ ಇದು ನೀನು ಭಾರವಲ್ಲ, ಬರಬೇಕಾದ ಸನ್ನಿಧಾನಕ್ಕೆ ನೀನ್ ಬರುವಾಗ ನೀನ್ ಭಾರ ಅಲ್ಲ, ಬದಲಾಗಿ ನೀನ್ ಇತರರಿಗೆ ಆಶೀರ್ವಾದವಾಗಿರ್ತಿ. ಅದಕ್ಕೆ ದೇವರ ಅಬ್ರಾಹ್ಮನಿಗೆ ಹೇಳಿದ್ರು ನಿನ್ನ ಮೂಲಕವಾಗಿ ಇತರನ್ನ ಆಶೀರ್ವಾದ ಮಾಡ್ತೀನಿ, ನಿನ್ನ ಮೂಲಕವಾಗಿ ಇತರರನ್ನ ಆಶೀರ್ವಾದ ಮಾಡ್ತೀನಿ. ಹಾಗೆ ಕರ್ತನು ಹೇಳ್ತಾ ಇದ್ದಾನೆ ನೀನ್ ಇತರರಿಗೆ ಭಾರ ಅಲ್ಲ, ಇತರರಿಗೆ ನಿನ್ನನ್ನು ನಾನು ಆಶೀರ್ವಾದವಾಗಿಟ್ಟಿರ್ತಾನೆ. ಹಲ್ಲೆಲೂಯಾ. ಈಗ ಈ 4 ಜನ ಒತ್ತುಕೊಂಡು ಬರ್ತಾ ಇದ್ದಾರೆ ಯಾರ ಹತ್ರ? ಯೇಸುವಿನ ಹತ್ರ. 4 ಜನ ಯೇಸುವಿನ ಹತ್ತಿರಕ್ಕೆ ಬರುವಕ್ಕೆ ನೋಡ್ತಾರೆ, ಬರ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಮನೆ ಒಳಗೂ ಮನೆ ಹೊರಗೂ ತುಂಬಾ ಜನಗಳು ತುಂಬಿಕೊಂಡಿದ್ದಾರೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಈಗಿನ ಕಾಲದಲ್ಲಿ ಒಬ್ಬ MLA ಗೆ PA ಇರ್ತಾನೆ, ಸ್ವಲ್ಪ ದುಡ್ಡು ಕೈಗೆ ತಲುಪಿಟ್ರೆ ಪಟ್ಟಂತ ಫೈಲ್ ಮುಂದೆ ಕೊಟ್ಬಿಡ್ತಾನೆ. ಆಗಿನ ಕಾಲದಲ್ಲಿ ಯಾವ PA ಇಲ್ಲ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಅವರೇ ಎಲ್ಲ. ನಿನ್ ಮನೆ ಒಳಗಾದ್ರೂ ಇರು, ನಿನ್ ಮನೆ ಹೊರಗಾದ್ರೂ ಇರು, ನೀನ್ ಎಲ್ಲೇ ಇರು, ನಿನ್ನ ಮನಸ್ಸು, ನಿನ್ನ ಹೃದಯ, ನಿನ್ನ ವಿಷಯ ಅವನು ಗೊತ್ತಾಗತ್ತ. ಹಲೋ, ನಿನ್ ಮನೆ ಒಳಗಾದ್ರೂ ಬಾ, ಮನೆ ಹೊರಗಾದ್ರೂ ಇರು, ಎಷ್ಟೇ ದೂರದಲ್ಲಿರು, ನೀನ್ ಯೇಸುವನ್ನು ನೆನೆಸ್ಕೊಂಡ, ಯೇಸುವನ್ನು ಜ್ಞಾಪಿಸಿಕೊಂಡ, ನಿನ್ನ ವಿಷಯ ನೀನ್ ಎಲ್ಲೇ ಇರು ಅದು ಅವನು ಗೊತ್ತಾಗತ್ತ. ಅದಕ್ಕೆ ವಾಕ್ಯ ಹೇಳುತ್ತೆ, ವಾಕ್ಯ ಏನ್ ಹೇಳುತ್ತೆ? ನೀನ್ ದೇವರ ಸನ್ನಿಧಾನಕ್ಕೆ ಬರೋಕ್ಕಿಂತ ಮುಂಚೆ ನೀನು ಬರ್ತಾ ಇರ್ವಾಗಲೇ ನಿನ್ನ ವಿಷಯ ಏನು ಅಂತೇಳಿ ಅವನು ಗೊತ್ತು ಅಂತ ವಾಕ್ಯ ಹೇಳುತ್ತ. ಹಲ್ಲೆಲೂಯಾ. ನೀನು ಮನೆಯಿಂದ ಆಚೆ ಬರ್ತಾ ಇರುವಾಗಲೇ ದೇವರ ಸಮ್ಮುಖಕ್ಕೆ ನಾನು ಹೋಗ್ಬೇಕು, ದೇವರ ಹತ್ತಿರಕ್ಕೆ ನಾನು ಹೋಗ್ಬೇಕಂತೇಳಿ ನೀನು ಮನೆ ಬಿಟ್ಟು ಬರ್ತಾ ಇರುವಾಗಲೇ ನೀನ್ ಬರೋಕ್ಕಿಂತ ಮುಂಚೆ ನಿನ್ನ ವಿಷಯಗಳು ಅವನಿಗೆ ಗೊತ್ತಂತ ದೇವರ ವಾಕ್ಯ ಹೇಳುತ್ತ. ಹಲೋ ಸಿಸ್ಟರ್, ನಿನ್ನ ವಿಷಯ ದೇವರು ಗೊತ್ತು, ನಿನ್ನ ವಿಷಯ ನಿನ್ನ ಗಂಡನು ಗೊತ್ತಿಲ್ಲ, ನಿನ್ನ ವಿಷಯ ನಿನ್ನ ಮಕ್ಕಳು ಗೊತ್ತಿಲ್ಲ. ಬ್ರದರ್, ನಿನ್ನ ವಿಷಯ ನಿನ್ನ ಹೆಂಡತಿ ಗೊತ್ತಿಲ್ಲ, ನಿನ್ನ ವಿಷಯ ನಿನ್ನ ಮಕ್ಕಳು ಗೊತ್ತಿಲ್ಲ, ನಿನ್ನ ಎತ್ತವರು ಗೊತ್ತಿಲ್ಲ, ನಿನ್ನ ಊರು ಗೊತ್ತಿಲ್ಲ, ನಿನ್ನ ಜನರುಗಳು ಗೊತ್ತಿಲ್ಲ. ಬಟ್ ನಿನ್ನ ವಿಷಯ ನನ್ನ ದೇವರಿಗೆ ಗೊತ್ತು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾನೆ, ದೇವರು ನಿಮ್ಮನ್ನು ಬಹಳ ಪ್ರೀತಿ ಮಾಡ್ತಾನೆ. ಅವನು ಪ್ರೀತಿ ಮಾಡೋ ದೇವರ ಆ ಪ್ರೀತಿ ಜೇನು ತುಪ್ಪಕ್ಕಿಂತಲೂ ಸಿಹಿ ಆಗಿರ್ತದೆ. ಹಲ್ಲೆಲೂಯಾ. ನನ್ನ ಯೇಸುವಿನ ಪ್ರೀತಿ ಜೇನು ತುಪ್ಪಕ್ಕಿಂತಲೂ ಅದು ಸಿಹಿಯಾಗಿರುವಂತ ಪ್ರೀತಿ. ಆ ಪ್ರೀತಿಯಲ್ಲಿ ಅವನು ನಿನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಟು ಕೊಡಲ್ಲ ಅವನು.
ಯಾವುದೇ ಕಾರಣಕ್ಕೂ ನೀನು ಬಿಟ್ಟುಕೊಡಲ್ಲ. ಅವನು ಯಾವುದೇ ಕಾರಣಕ್ಕೂ ನೀನು ಬಿಟ್ಟುಕೊಡಲ್ಲ. ಯಾಕಂದ್ರೆ ಅವನ ಪ್ರೀತಿ ಶಾಶ್ವತ, ಅವನ ಪ್ರೀತಿ ನಿಷ್ಕಳಂಕವಿಲ್ಲದಿರುವಂಥದ್ದು. ಅವನ ಪ್ರೀತಿ ಕಳಂಕ ಇಲ್ಲದೆ ಇರುವಂಥದ್ದು, ನಿಷ್ಕಳಂಕವಾದಂಥದ್ದು. ಹಲ್ಲೇಲೂಯ. ಅವನು ನಿನ್ನ ಪ್ರೀತಿಸ್ತಾ ಇದ್ದಾನ. ಅವನು ನಿನ್ನ ಪ್ರೀತಿಸುವ ನಿಮಿತ್ತವಾಗಿ ನಿನ್ನ ಏನೇ ವಿಷಯಗಳಿರಲಿ ಅದಲ್ಲ ಅವನನ್ನೇ. ಅವನು ನಿನ್ನ ಪ್ರೀತಿ ಮಾಡೋ ನಿಮಿತ್ತವಾಗಿ ನಿನಗೆ ದುಃಖ ಬಂದ್ರೆ ದುಃಖ ನಿನಗೆ ಮಾತ್ರ ಅಲ್ಲ, ಅವನಿಗೂ ದುಃಖ ಆಗುತ್ತೆ. ಸುಮ್ಮನೆ ಹೇಳ್ತಾರೆ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತೇಳಿ ಗಾಯ ಅಯ್ಯೋ ಗಾಯ ಆಯ್ತು ಅಷ್ಟೇ. ಮತ್ತೆ ಸಬ್ಜೆಕ್ಟ್ ಎಲ್ಲ ಹೋಗ್ಬಿಡ್ತದ. ಗಾಯ ಆಯ್ತಾ, ಜ್ವರ ಬಂತ, ಅಯ್ಯೋ ಅಷ್ಟೇ. ಅಮ್ಮಮ್ಮ ಅಂದ್ರೆ ಏನ್ ಮಾಡ್ತಾನೆ? 1-2 ಮಾತ್ರ ಕೊಡ್ತಾನೆ. ಇನ್ನೇ ಹೆಚ್ಚಾಗಿ ಏನ್ ಮಾಡ್ಬೋದು? ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. ಇನ್ನೇನ್ ಮಾಡ್ತಾರೆ? ಎಷ್ಟು ಮಾಡಿದ್ರು ಅಷ್ಟೇ. 3ನೇ ಹೆಸರು ಮಾತ್ರೆ ತೋರಿಸ್ದೆ, ಹಾಸ್ಪಿಟಲ್ ಕರ್ಕೊಂಡು ಹೋದೆ, ಎಲ್ಲ ಮಾಡಿಸ್ದೆ, ಎಕ್ಸ್ರಾ ಮಾಡಿಸ್ದೆ, ಸ್ಕ್ಯಾನಿಂಗ್ ಮಾಡಿಸ್ದೆ, ಎಲ್ಲ ನಿನ್ನಿಷ್ಟೇ ಬಿಡು ಅಷ್ಟೇ. ಪಡೇಶು ಹಂಗಲ್ಲ. ಅವನ್ ಪ್ರೀತಿ ಮನುಷ್ಯನ ಹಾಗೆ ಅಲ್ಲ. ಹಲೋ ಬ್ರದರ್, ದೇವ್ರ ಮಕ್ಕಳೇ, ದೇವರ ಜನರೇ, ಯೇಸುವಿನ ಪ್ರೀತಿ ಮಾನವನ ಪ್ರೀತಿ ಹಾಗೆ ಅಲ್ಲ. ಅವನ ಪ್ರೀತಿ ಹೇಗಿರ್ತದೆ ಗೊತ್ತಾ? ಅವನು ತನ್ನ ಮಕ್ಕಳನ್ನ ಪ್ರೀತಿಸುವುದಕ್ಕೆ ಪ್ರಾರಂಭ ಮಾಡಿದ್ರೆ ಅವನ ಪ್ರೀತಿ ಹೇಗಿರ್ತದೆ ಗೊತ್ತಾ? ನಿನ್ನಿಗೆ ಮುಳ್ಳು ಚುಚ್ಚಿದ್ರೆ ಅವನಿಗೆ ನೋವಾಗುತ್ತೆ. ನಿನಗೆ ನೋವಾದ್ರೆ ಅವನಿಗೆ ನೋವಾಗುತ್ತೆ. ನಿನಗೆ ದುಃಖ ಆದ್ರೆ ಅವನಿಗೆ ದುಃಖ ಆಗತ್ತೆ. ನಿನ್ನ ಹತ್ರ ನಿನಗಾಗಿ ಯಾರು ಅಳಲ್ಲ, ನೀನ್ ಹತ್ರ ನಿನಗಾಗಿ ಅವನ ಅಳ್ತಾನೆ. ಅದು ಅವನ ಪ್ರೀತಿ, ಅದು ಅವನ ಪ್ರೀತಿ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಈಗ ಈ ಮನುಷ್ಯನನ್ನು ಹೇಗಾದ್ರೂ ಮಾಡಿ ಯೇಸುವಿನ ಹತ್ರ ಕರ್ಕೊಂಡು ಬರ್ಬೇಕು. ಬಂದ್ರು ಆಸೆಯಿಂದ ನೋಡ್ತಾರೆ, ಜನ ಎಲ್ಲ ತುಂಬಿದ್ದಾರೆ, ಒಳಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಅವ್ರ ಒಳಗಡೆ ಒಂದು ಆಲೋಚನೆ ಬಂತು, ಹೆಂಗಾದ್ರೂ ಮಾಡಿ ಇವನನ್ನ ಯೇಸುವಿನ ಮುಂದೆ ಇಡಬೇಕು, ಹೆಂಗಾದ್ರೂ ಮಾಡಿ ಇವನನ್ನ ಯೇಸುವಿನ ಮುಂದೆ ನಿಲ್ಲಿಸ್ಬೇಕು. ತೀರ್ಮಾನ ಮಾಡಿದ್ರು. ಜನಗಳಿಗೆ ಎಲ್ಲಿದ್ದಾರೆ? ಮನೆ ಒಳಗೆ, ಮನೆ ಹೊರಗೆ, ಎಡಭಾಗದಲ್ಲಿ, ಬಲಭಾಗದಲ್ಲಿ, ಹಿಂಭಾಗದಲ್ಲಿ ಯಾರು ಇರಲ್ಲ. ಇವರೇನ್ ಮಾಡಿದ್ರು? ಇದ್ರೆ ಇದ್ದುಕೊಳ್ಳಿ, ನಾವು ಹಿಂದ್ಗಡೆಯಿಂದ ಏನ್ ಮಾಡೋಣ? ಮೇಲಕ್ಕೆ ಹತ್ತಬಿಡೋಣ. ಮೇಲಕ್ಕೆ ಹತ್ತಿ ಮೇಲಿರುವ ಅಂಚುಗಳನ್ನು ತೆಗೆದು ಆ ಅಂಚುಗಳಲ್ಲಿ ದಾರಿ ಮಾರ್ಗ ಮಾಡಿ ನೇರವಾಗಿ ಯೇಸುವಿನ ಮುಂದಗಡೆಯೇ ತಂದು ನಿಲ್ಲಿಸಿದ್ರು. ಇದು ನನ್ನ ಪ್ರಸಂಗ, ಇದು ನನ್ನ ಪ್ರಸಂಗ. ನನಗೆ ಗೊತ್ತಿಲ್ಲ ದೇವ್ರ ಆತ್ಮ ಹೇಗೆ ಕೊಂಡೋಗ್ತಾರೋ, ದೇವ್ರು ಹೇಗೆ ಕರ್ಕೊಂಡು ಹೋಗ್ತಾರೋ. ಅಲ್ಲೇಲೂಯ. ಮತ್ತೊಂದು ಸಾರಿ ಹೇಳ್ತೀನಿ, ಕೇಳಿ ನೋಡ್ರಿ. ಹಿಂದೆಗಡೆಯಿಂದ ಹೋದ್ರು, ಮೇಲೆ ಹತ್ತಿದ್ರು, ಚಾವಣಿಗಳನ್ನ ಏನ್ ಮಾಡಿದ್ರು? ಅಂಚುಗಳನ್ನ, ಮೇಲೆ ಅಂಚುಗಳನ್ನ ತೆಗೆದ್ರು. ಕೇಳಿಸ್ಕೊಳ್ರಿ, ಮೇಲೆ ಹತ್ತಿದ್ರು, ಅಂಚುಗಳನ್ನ ತೆಗೆದ್ರು, ಮಾರ್ಗ ಮಾಡಿದ್ರು, ಒಳಗಡೆ ಯೇಸುವಿನ ಮುಂದೆ ನಿಲ್ಲಿಸಿದ್ರು. ಇಷ್ಟು ಮಾತ್ರ ನನ್ನ ಪ್ರಸಂಗ ಮುಗಿದೋಗುತ್ತೆ. ಒಂದನೇದಾಗಿ ಮೇಲೆ ಹತ್ತಿದ್ರು, ಎರಡನೇದಾಗಿ ಅಂಚುಗಳನ್ನು ತೆಗೆದ್ರು, ಮೂರನೇದಾಗಿ ಯೇಸುವಿನ ಮುಂದೆ ನಿಲ್ಲಿಸಿದ್ರು. ಈ 3 ಶಬ್ದಗಳು ಮಾತಾಡೋಷ್ಟೊತ್ತಿಗೆ ನನಗೆ ಒಂದು ಶಬ್ದ ಮಾತಾಡ್ಲಿಕ್ಕೆ 2 ಅವರ್, ಅಂದ್ರೆ 3 ಶಬ್ದ ಮಾತಾಡ್ಲಿಕ್ಕೆ ಎಷ್ಟು ಅವರ್ ಬೇಕು? 6 ಅವರ್ ಬೇಕು. 1-1.5 ಅವರ್ಗೆ ಹೊಗೆ ಸ್ಟಾರ್ಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಗಾಡಿ ಬಗ್ಗೆ ನಮಗೆ ಗೊತ್ತು. ಪ್ರೈಸ್ ದಿ ಲಾರ್ಡ್. ನೋಡೋಣ ದೇವರಾತ್ಮ ಹೇಗೆ ಕರ್ಕೊಂಡು ಹೋಗ್ತಾರೋ ಹಾಗೆ ನಾವು ಹೋಗೋಣ. 1ನೇ ವಿಷಯ ಮೇಲೆ, 2ನೇ ವಿಷಯ, 3ನೇ ವಿಷಯ, 4ನೇ ಒಂದು ವಿಷಯ ಇದೆ. ಹಲ್ಲೆಲೂಯ.
ನಾಲ್ಕನೇದು, ಯೇಸು ಅವನಲ್ಲಿ ಅದ್ಭುತ ಮಾಡಿದನು. ಈ ಮೂರು ಕಾರ್ಯ ದಾಟಿದ ಮೇಲೆ ನಾಲ್ಕನೇ ಕಾರ್ಯ, ಯೇಸು ಅದ್ಭುತ ಮಾಡಿದನು. ಹಲ್ಲೆಲೂಯ. ಈಗ ಒಂದನೇ ವಿಷಯ ಏನಪ್ಪ ಅಂದ್ರೆ ಮೇಲೆ ಹತ್ತಬೇಕು. ಹಲ್ಲೆಲೂಯ. ಕೆಲ ಜನರ ಗಂಡನ ನೋಡ್ತಾರೆ, ನಾನು ನಿನ್ನ ಹೆಗಲ ಮೇಲೆ ಹತ್ತುತ್ತೀನಿ ಅಂತ. ಹಲ್ಲೆಲೂಯ. ಸಣ್ಣ ಇದ್ರೆ ಸರಿ, ದಪ್ಪ ಇದ್ರೆ ಹೆಂಗೆ ಎತ್ತಕ್ಕಾಗ್ತದೆ? ಹಲ್ಲೆಲೂಯ. ಸರಿ, ಅದ್ರ ಕುರಿತು ನಾನು ಮಾತಾಡ್ತಾ ಇಲ್ಲ. ಒಂದನೇದಾಗಿ ಅವರು ಮೇಲೆ ಹತ್ತುತ್ತಾ ಇದ್ದಾರೆ. ಹಲ್ಲೆಲೂಯ. ಹತ್ತುವಾಗ ತುಂಬಾ ಈಸಿನಾ? ಹಲೋ ಬ್ರದರ್, ಒಂದು ಆತ್ಮವನ್ನ ದೇವರ ಕಡೆಗೆ ಕರ್ಕೊಂಡು ಬರಬೇಕಾದ್ರೆ ಕೆಲವು ಕಾರ್ಯಗಳನ್ನ ನೀವು ಹತ್ತಬೇಕು. ಹಲ್ಲೆಲೂಯ. ಕೆಲವು ಕಾರ್ಯಗಳನ್ನ ನೀವು ಹತ್ತಿ ಹೋಗಬೇಕು. ಅದರ ಕುರಿತು ಒಂದೇದಾಗಿ ದೇವರು ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೆ ನೀವು ಒಂದು ಆತ್ಮಕ್ಕಾಗಿ ಹತ್ತುವುದಕ್ಕೆ ತಯಾರಾದ್ರೆ, ದೇವರ ಮಕ್ಕಳ ಒಬ್ಬರ ಹತ್ತು ತುಂಬಾ ಈಸಿ. ಬಟ್ 4 ಜನ ಸೇರಿ ಒಂದೇ ಸಾರಿ ಇನ್ನೂ ಒಂದು ವ್ಯಕ್ತಿನ ಎತ್ತುಕೊಂಡು ಹತ್ತಬೇಕಾದ್ರೆ ತುಂಬಾ ಕಷ್ಟ ಇದೆ. ಕಷ್ಟ ಇದೆ ಅಲ್ವಾ? ಮನೆ ಮೇಲೆ ಒಬ್ಬರು ಹತ್ತಬೇಕಂದ್ರೆ ಒಬ್ಬರು ಹತ್ತೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ಇನ್ನೊಬ್ಬರನ್ನ ಭುಜದ ಮೇಲೆ ಹಾಕೊಂಡು ಹತ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಒಂದು ಆತ್ಮವನ್ನು ಆದಾಯ ಮಾಡ್ಬೇಕಾದ್ರೆ ಅಷ್ಟು ಕಷ್ಟ ಇದೆ. ಹಲ್ಲೆಲೂಯ. ಒಂದು ಆತ್ಮವನ್ನು ಆದಾಯ ಮಾಡಬೇಕಾದ್ರೆ ಅಷ್ಟು ಕಷ್ಟ ಇದೆ. ಪ್ರೈಸ್ ದಿ ಲಾರ್ಡ್. ಕೆಲವು ಮಂಡಲಗಳನ್ನ ಕೆಲವು ಲಿಮಿಟ್ಗಳನ್ನ ನಾವು ಹತ್ತಬೇಕು. ಕಷ್ಟ ಆಗುತ್ತೆ, ಭಾರ ಆಗುತ್ತೆ, ಹತ್ತುವಾಗ ಸ್ವಲ್ಪ ನೋವಾಗುತ್ತೆ. ಡೋಂಟ್ ವೆರಿ. ಆ ಒಂದು ಆತ್ಮಕ್ಕಾಗಿ ನೀವು ಪಡುವಂತ ಪ್ರಯಾಸ, ಹಲ್ಲೆಲೂಯ, ಆ ಒಂದು ಆತ್ಮಕ್ಕಾಗಿ ನೀವು ಪಡುವಂತ ಪ್ರಯಾಸ, ಅದು ಕರ್ತನ ರಾಜ್ಯದಲ್ಲಿ ನೀವು ಮಾಡುವಂತ ಸಂಪಾದನೆ. ಅಲ್ಲಿ ಕಳ್ಳ ಇಲ್ಲ, ಅಲ್ಲಿ ಕದ್ದವನಿಲ್ಲ, ಕಳ್ತನ ಮಾಡೋನಿಲ್ಲ, ತುಕ್ಕಿ ಹಿಡಿಯಲ್ಲ, ನುಸಿ ಹಿಡಿಯಲ್ಲ. ಅಲ್ಲಿ ನೀನು ಸೇರಿಸಿ ಇಡಬೇಕಂದ್ರೆ ಹತ್ತಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಯೋಹಾನನಿಗೆ ಹೇಳ್ತಾರೆ, ಸ್ವಲ್ಪ ಏರಿ ಬಾ, ನಾನು ಕೆಲವು ಕಾರ್ಯಗಳು ತೋರಿಸ್ಬೇಕು, ಸ್ವಲ್ಪ ಏರಿ ಬಾ. ಅಂದ್ರೆ ಕೆಲವು ಕಾರ್ಯಗಳನ್ನ, ಕೆಲವು ವಿಷಯಗಳನ್ನ ಕೆಳಗಡೆ ಹಾಕಿ ತುಳಿದು ಅವುಗಳ ಮೇಲೆ ನಿಂತುಕೊಂಡು ನಾವು ಮೇಲ್ ಬರಬೇಕು. ಹಲ್ಲೆಲೂಯ. ಗಂಡ ಹೇಳ್ತಾನೆ, ಸುವಾರ್ತೆ ಹೇಳ್ಬಾರ್ದು, ತುಳಿಬೇಕದನ್ನ, ಸೈತಾನನೇ ಅಂತ. ಹೌದು. ಸುವಾರ್ತೆ ಹೇಳಕ್ ಹೋಗುವಾಗ ಗಂಡ ತಡೆ ಮಾಡ್ತಾನ ಅಂದ್ರೆ ತಿಳ್ಕೊಳ್ಬೇಕು ಅವನೇ ಸೈತಾನ ಅಂತ. ಆಮೇಲೆ ಹೇಳ್ರಿ, ಒಂದು ವೇಳೆ ಗಂಡ ಏನಾದ್ರೂ ಸೇವೆಗಾಗಿ ಸುವಾರ್ತೆಗಾಗಿ ಹೋಗುವಾಗ ಹೆಂಡತಿ ಬೇಡ ಸುವಾರ್ತೆಗೆ ಹೋಗ್ಬೇಡ ಅಂತ ಹೇಳ್ಬೇಕು, ಸೈತಾಳಲೆ, ಸೈತಾನನೇ ಅಂದ್ಮೇಲೆ ಸೈತಾಳಲೆ. ಹಲ್ಲೆಲೂಯ. ಯೋಬನ್ ಹೇಳ್ದಂಗೆ ಮೂರ್ಖಳ ತರ ಮಾತಾಡ್ತಾಳೆ, ಮೂರ್ಖಳು. ಹಲ್ಲೆಲೂಯ. ಸುವಾರ್ತೆಗಾಗಿ ಪ್ರೈಸ್ ದಿ ಲಾರ್ಡ್ ಗಂಡ ತಡೆ ಬಂದ್ರೆ ಆ ತಡೆಯನ್ನು ತುಳಿಬೇಕು. ಹೆಂಡತಿ ತಡೆ ಆದ್ರೆ ಅಂದ್ರೆ ಹೆಂಡತಿ ತುಳಿಬೇಕಂತ ಹೇಳ್ತಾ ಇಲ್ಲ, ಆ ತಡೆ, ಆ ಮಾತು, ಆ ಶಕ್ತಿ, ಆ ಹೋರಾಟ, ಅದನ್ನು ತುಳಿಬೇಕು, ಎದ್ದೇಳ್ಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಕೆಲವು ಜನರು ಸುವಾರ್ತೆ ಹೇಳ್ತೀನಿ, ನಾಳೆ ಹೇಳ್ತೀನಿ ಅಂತೇಳಿ 40 ವರ್ಷ ಆಯ್ತು, ಬಿಳಿ ಕೂದಲು ಬಂದ್ಬಿಡ್ತು. ಮತ್ತೆ ನೀನು ಎದ್ದಿಲ್ಲ ಅಂದ್ರೆ ನಾಳೆ ಹೇಳ್ತೀನಿ ಇರೋಬ್ಬರ ಕೂದಲು ಹೊತ್ತೋಗಿರ್ತದೆ. ಅದಾಗಕ್ಕಿಂತ ಮುಂಚೆ ಎದ್ದೇಳು. ಹಲ್ಲೆಲೂಯ. ಒಂದು ವೇಳೆ ಮೇಲೆ ಏರ್ಲಿಕ್ಕೆ ಆಗ್ತಾ ಅಲ್ವಾ, ದಿನಗಳು ಅಧಿಕವಾಗಿದೆಯಾ, ನಿನ್ ದೇವ್ರನ್ನ ಕೂಗು, ದೇವರಲ್ಲಿ ಮೊರೆ ಇಡು, ಪ್ರಾರ್ಥನೆ ಮಾಡು, ಸಹಾಯ ಕೇಳು. ಅವನು ದೂತರನ್ನ ಕಳಿಸ್ತಾನೆ, ಅವನು ಮಹಿಮೆಯನ್ನ ಕಳಿಸ್ತಾನೆ. ಅವನೆಲ್ಲ ಅದ್ಭುತ ಮಾಡೋ ಶಕ್ತಿ ಇದೆ, ಅವನು ಶಕ್ತಿಯನ್ನು ಪ್ರಕಟಿಸ್ತಾನೆ. ದೇವರು ದೂತರನ್ನ ಕಳಿಸುವಾಗ, ದೇವರ ಮಹಿಮೆಯನ್ನ ಕಳಿಸುವಾಗ ನಿನ್ನ ಮುಂದೆಗಡೆ ಇರುವಂತ ಎಲ್ಲ ದಿನಗಳನ್ನ ನೆಲಸಮ ಮಾಡ್ತಾನ. ಹಲ್ಲೆಲೂಯ.
ನಿನ್ನ ಮುಂದೆಗಡೆ ಇರೋ ದಿನಗಳು ಏರ್ಲಿಕ್ಕೆ ಆಗ್ತಾ ಇಲ್ವಾ, ಹತ್ತಲಿಕ್ಕೆ ಆಗ್ತಾ ಇಲ್ವಾ, ದೇವರನ್ನ ಕೂಗು, ಮೊರೆ ಇಡು. ದೇವರ ಈ ಆತ್ಮವನ್ನ ನಿನ್ನ ಹತ್ರ ಕರ್ಕೊಂಡು ಬರ್ಲಿಕ್ಕಾಗಿ ಈ ದಿನ ತಡೆ ಇದೆ, ಹತ್ತಲಿಕ್ಕೆ ಆಗ್ತಾ ಇಲ್ಲ, ಸಹಾಯ ಮಾಡು. ದೇವರ ವಾಕ್ಯ ಹೇಳ್ತದೆ, ಅದ್ಭುತ ಮಾಡುವ ಶಕ್ತಿ ಅವನ ಒಳಗಡೆ ಇದೆ. ನಿನ್ನ ಮುಂದೆಗಡೆ ದಿನ ಇದೆ, ಹತ್ತಕ್ಕೆ ಆಗ್ತಲ್ವಲ್ಲ, ನೀನ್ ಕೂಗು, ಮೊರೆ ಇಡು. ಆ ದಿನ್ನೆ ನೋಡಿ ಹೇಳು, ನಾನು ದೇವ್ರು ದೊಡ್ಡವನು. ಏ ದಿನ್ನೆ, ನನ್ನ ಮುಂದೆ ನೀನು ಕಾಣ್ತಾ ಇದೆಯಾ? ಇದು ನನ್ನ ದೇವ್ರು ನಿನ್ನ ಮುಂದೆಗಡೆ ಪ್ರಕಟ ಆಗ್ಲಿಕ್ಕಾಗಿ ಹೋಗ್ತಾ ಇದ್ದಾನ. ನನ್ನ ದೇವ್ ನಿನ್ನ ಮುಂದೆಗಡೆ ಪ್ರಗಡಾಗ್ಲಿಕ್ಕಾಗಿ ಹೋಗ್ತಾನೆ. ಆತ್ಮಗಳನ್ನ ಆದಾಯ ಮಾಡಕ್ಕೆ ಬಿಡದೆ, ಜನಗಳನ್ನ ಸುವಾರ್ತೆ ಹೇಳಿ ಅಪ್ಪನ ಹತ್ರ ಕರ್ಕೊಂಡ್ ಬರ್ಲಿಕ್ಕೆ ಬಿಡದೆ, ಈ ಏರಿ ಬರ್ಲಿಕ್ಕೆ ಆಗದೆ ಇರುವಾಗೆ ತಡೆ ಮಾಡ್ತಾರ ದಿನೇ ಇದು ದೇವರಿನ ಮುಂದೆಗಡೆ ಪ್ರಗಡ ಆಗ್ತದೆ. ದೇವರ ವಾಕ್ಯ ಹೇಳ್ತದೆ, ಬೆಟ್ಟಗಳ ಕರಗಿ ಹೋಗುತ್ತೆ, ಬೆಟ್ಟಗಳ ಕರಗಿ ಹೋಗುತ್ತೆ. ಓ ಬೆಂಕಿಯ ಮುಂದೆಗಳ ಮೇಲವು ಕರಗಿ ಲಯವಾಗುವಂತೆ ಆತ್ಮಗಳ ಆದಾಯ ಮಾಡುವುದಕ್ಕಾಗಿ, ನೀವು ಸುವಾರ್ತೆ ಸಾರುವುದಕ್ಕಾಗಿ, ಆತ್ಮಗಳನ್ನು ದೇವರ ಕರ್ಕೊಂಡು ಬರುವುದಕ್ಕಾಗಿ ಇನ್ನ ಮುಂದೆಗಡೆ ಇರುವ ತಡೆ, ಆ ತಡೆ ಇವತ್ತು ಇವಾಗ ಅದು ಒಡೆಯಲ್ಪಡಲಿ, ಅದು ಒಡೆಯಲ್ಪಡಲಿ. ಹದ್ದಿನ ಫಲ ಬರಲಿ. ಹದ್ದುಗಳು ಬೆಟ್ಟದ ಕೆಳಗಡೆ ಇರಲ್ಲ, ಹದ್ದುಗಳು ಬೆಟ್ಟ ಮೇಲೆ ಇರ್ತವೆ. ರಬ ಜೀಸಸ್. ನೀನು ಹದ್ದು, ದೇವ್ರು ಹೇಳ್ತಂದ್ರೆ ನೀನು ಈಗಲ್, ನೀನು ಹದ್ದು ಆಗಿದ್ದಿ. ಹದ್ದುಗಳು ಬೆಟ್ಟದ ಕೆಳಗಿರಲ್ಲ, ಹದ್ದುಗಳು ಬೆಟ್ಟದ ಮೇಲೆ, ದಿಂಡಗಳ ಮೇಲೆ, ಹಾವು ಚೇಳುಗಳನ್ನ ತುಳಿಯುವಂತ ನಿನ್ನ ಪಾದ ಅವುಗಳ ಮೇಲೆ. ಒಂದು ಆತ್ಮವನ್ನ, ಒಂದು ಕುಟುಂಬವನ್ನ ದೇವರ ಹತ್ರ ನಡೆಸಬೇಕು ಅಂದ್ರೆ ಅವನ್ ನಿನ್ನ ಒತ್ಕೊಂಡು ನಡಿಬೇಕ. ಹೇಗೆ ಹೊತ್ಕೊಂಡು ನಡಿಬೇಕಾ? ನಿನ್ನ ಮಗುವು, ನಿನ್ನ ಮಗಳು, ನಿನ್ನ ಮಗನು, ನಿನ್ನ ಹೆಂಡತಿಯು, ನಿನ್ನ ಗಂಡನು ತಲೆ ತಿರುಗಿ ಕೆಳಗಡೆ ಬಿದ್ರೆ, ಆಕ್ಸಿಡೆಂಟ್ ಕೆಳಗಡೆ ಬಿದ್ರೆ ಹೇಗೆ ಅದರ ಭಾರ ನಿನಗೆ ಗೊತ್ತಾಗದ ಸಡನ್ ಆಗಿ ಎತ್ತಿ ಭುಜದ ಮೇಲೆ ಹಾಕೊಂಡು ಹಾಸ್ಪಿಟಲ್ ಓಡಿ ಹೋಗ್ತೀಯೋ, ಹಾಗೆಯೇ ಒಂದು ಆತ್ಮವನ್ನು ಆದಾಯ ಮಾಡಬೇಕಂದ್ರೆ ಅವರು ದೇವರ ಮಾರ್ಗದಲ್ಲಿ ನಡೆಯುವವರೆಗೂ, ದೇವರ ಮುಂದೆಗಡೆ ಅವನ ನಿಲ್ಲಿಸೋವರೆಗೂ ಒಟ್ಟಿಕೊಂಡಿರೋದನ್ನು ನೀನು ಬಿಡಬಾರ್ದು. ಒಂದು ಕೃಪೆ, ಮಹಿಮೆ ಪ್ರಕಟವಾಗಲಿ. ರಬಾದಾಡಾಗಾದ ಬಾರ್ ವಿಕ್ರಮಾನ ಫೈರ್ ಓಲಿ ಫೈರ್ ರಬಾದಾಡಾಗಾದ ಬಾ. ಒಂದು ಕೃಪೆ, ಒಂದು ಕುಟುಂಬ, ಒಂದು ವ್ಯಕ್ತಿ, ಆ ವ್ಯಕ್ತಿಯನ್ನ ದೇವರ ಮುಂದೆಗಡೆ ನಿಲ್ಲಿಸೋವರೆಗೂ ಆ ಭಾರನ ನಿಲ್ಲಿಸಬಾರದು, ಆ ವ್ಯಕ್ತಿಯ ಭಾರನ ನಿಲ್ಲಿಸಬಾರದು. ನೀನ್ ಅಲ್ಲಿ ದೇವರ ಮುಂದೆಗಡೆ ತಲುಪಿಸಲೇಬೇಕು. ಅದು ಒಂದು ಕೃಪೆ. ಎಲ್ಲ ನಿನ್ನಯ ಕೃಪೆ ಅಲ್ಲದೆ ಬೇರೆ ಏನಿಲ್ಲ. ಓ ಏಸಯ್ಯ, ನಾ ಜೀವಿಸುತ್ತಿರುವುದು ನಿನ್ ಕೃಪೆ ಅಲ್ಲದೆ ಬೇರೆ ಏನಿಲ್ಲ. ಓ ಏಸಯ್ಯ, ಎಲ್ಲ ನಿನ್ನಯ ಕೃಪೆ ಬೇರೆ ಏನಿಲ್ಲ. ಓ ಯೇಸಯ್ಯ, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ
ಬೇರೆ ಏನಿಲ್ಲ ಓ ಏಸಯ್ಯ. ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ 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 ಎಲ್ಲ ನಿನ್ನಯ ಕೃಪೆಯೇ ಎಲ್ಲ ನಿನ್ನ ಎಲ್ಲರೂ ಸೇರಿ ಕೃಪೆ ಏಸಯ್ಯ, ಎಲ್ಲ ನಿನ್ನ ಕೃಪೆ. ಏನಿಲ್ಲ ಓ ಏಸಯ್ಯ, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ ಏಸಯ್ಯ. ಗಣನೆಗೆ ಬಾರದ ನನ್ನ ಆತ್ಮನ ಜ್ಞಾನವ ನೀಡಿ ಸೇವೆಗೆ ನನ್ನ ಕರೆದದ್ದು ನಿನ್ನ ಕೃಪೆಯೇ. ಬಲಹೀನವಾದ ನನ್ನ ಆತ್ಮನ ಬಲವ ನೀಡಿ ಬಲದಿಂದ ಉಪಯೋಗಿಸಿದು ನಿನ್ನ ಕೃಪೆಯೇ. ಎಲ್ಲರೂ ಸೇರಿ ಗಣನೆಗೆ ಬಾರದ ನನ್ನ ಆತ್ಮನ ಜ್ಞಾನವ ನೀಡಿ ಸೇವೆಗೆ ನನ್ನ ಕರೆದದ್ದು ನಿನ್ನ ಕೃಪೆ. ಬಲಹೀನವಾದ ನನ್ನ ಆತ್ಮನ ಬಲವ ನೀಡಿ ಬಲದಿಂದ ಉಪಯೋಗಿಸಿದು ನಿನ್ನ ಕೃಪೆ. ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ. ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಏಸಯ್ಯ ಓ ಏಸಯ್ಯ, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ ಏಸಯ್ಯ. ಕಷ್ಟದ ಕಾಲದಲ್ಲಿ ಸೋತು ಹೋಗದೆ ನಾನು ಎಲ್ಲ ವೇಳೆಗೆ ತೆರೆದು ನಿನ್ನ ಕೃಪೆ. ಶೋಧನೆ ವೇಳೆಯಲ್ಲಿ ಬಿದ್ದು ಹೋಗದೆ ನಾನು ದಾಟಿಸಿ ಮುಂದೆ ನಡೆಸಿದ್ದು ನಿನ್ನ ಕೃಪೆ. ಕಷ್ಟದ ಕಾಲದಲ್ಲಿ ಸೋತು ಹೋಗದೆ ನಾನು ಎಲ್ಲ ವೇಳೆಗೆ ತೆರೆದು ನಿನ್ನ ಕೃಪೆ. ಶೋಧನೆ ವೇಳೆಯಲ್ಲಿ ಬಿದ್ದು ಹೋಗದೆ ನಾನು ದಾಟಿಸಿ ಮುಂದೆ ನಡೆಸಿದ್ದು ನಿನ್ನ ಕೃಪೆ. ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಎಲ್ಲರೂ ಸೇರಿ ಹಾಡಬೇಕು. ಕೃಪೆಯೇ ಕೃಪೆಯೇ ಎಲ್ಲ ನನ್ನ ಸೇವೆಗೆ ಕರೆದಿದ್ದು, ಫಲ ಕೊಟ್ಟಿದ್ದು, ಕೃಪೆಯಲ್ಲಿ ನಿಲ್ಲಿಸಿದ್ದು, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ ಏಸಯ್ಯ. ಗಣನೆಗೆ ಬಾರದ ನನ್ನ ಆತ್ಮನ ಜ್ಞಾನವ ನೀಡಿ ಸೇವೆಗೆ ನನ್ನ ಕರೆದದ್ದು ನಿನ್ನ ಕೃಪೆ. ಬಲಹೀನವಾದ ನನ್ನ ಆತ್ಮನ ಬಲವ ನೀಡಿ ಬಲದಿಂದ ಉಪಯೋಗಿಸಿದು ನಿನ್ನ ಕೃಪೆ. ಗಣನೆಗೆ ಬಾರದ ನನ್ನ ಆತ್ಮನ ಜ್ಞಾನವ ನೀಡಿ ಸೇವೆಗೆ ನನ್ನ ಕರೆದದ್ದು ನಿನ್ನ ಕೃಪೆ. ಬಲಹೀನವಾದ ನನ್ನ ಆತ್ಮನ ಬಲವ ನೀಡಿ ಬಲದಿಂದ ಉಪಯೋಗಿಸಿದು ನಿನ್ನ ಕೃಪೆ. ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ. ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ. ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ. ಎಲ್ಲ ನಿನ್ನಯ ಕೃಪೆಯೇ. ಎಲ್ಲ ನಿನ್ನಯ ಕೃಪೆಯೇ. ಎಲ್ಲ ನಿನ್ನಯ ಕೃಪೆಯೇ. ಎಲ್ಲ ನಿನ್ನಯ ಕೃಪೆಯೇ.
ಎಲ್ಲ ನಿನ್ನಯ ಕೃಪೆ ರಬದಡಗದಬು. ಎಲ್ಲ ನಿನ್ನಯ ಆ ಕೃಪೆ. ಕೃಪೆ ಎಲ್ಲ ಹೊತ್ತುಕೊಳ್ಳುವ ನಿನ್ನಯ ಕೃಪೆ. ಕೃಪೆ ಹೊತ್ತುಕೊಳ್ಳುವ ಕೃಪೆ. ಎಲ್ಲ ನಿನ್ನಯ ಆ ಕೃಪೆ ವ್ಯಕ್ತಿಯನ್ನ, ಆ ಕುಟುಂಬವನ್ನ, ಆ ಸೇವೆಯನ್ನ ದೇವರ ಮುಂದೆಗಡೆ ನಿಲ್ಲಿಸುವವರೆಗೂ ಓದಿಕೊಂಡು ಹೋಗುವ ಕೃಪೆ. ನಿನ್ನಯ ಕೃಪೆ ಎಲ್ಲ ನಿನ್ನಯ ಕೃಪೆ ಎಲ್ಲ ನಿನ್ನಯ ಕೃಪೆ Jesus. Hallelujah. 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 ಎಲ್ಲವೂ ಕೃಪೆ, ಕೃಪೆ. Hallelujah. ಒಂದು ವ್ಯಕ್ತಿಯನ್ನ ದೇವರಲ್ಲಿ ನಡೆಸುವವರೆಗೂ ಅವನ ಜವಾಬ್ದಾರಿ, ಅವನ ಕಾರ್ಯ, ಅವನ ವಿಷಯವನ್ನ ದೇವರು ಹೇಳ್ತಾರೆ, ನೀನು ಹೊತ್ಕೊಂಡು ನಡಿಬೇಕಾ. ಹಲ್ಲೆಲೂಯಾ. ಎಲೆ ಹೊರೆ ಹೊತ್ತುವರೆ ಕಷ್ಟಪಡುವರೆ ನೀವೆಲ್ಲರೂ ನನ್ನ ಬಳಿಗೆ ಬಂದ್ರೆ ನಾನು ನಿಮ್ಮ ಹೊರೆನ ಹೊತ್ತುಕೊಳ್ತೀನಿ ಅಂತ ಹೇಳಿದ ಯೇಸು ಕ್ರಿಸ್ತನು. ಯೇಸು ಹೇಳಿದನು, ನಾನಿರುವ ಹಾಗೆ ನೀವಿರ್ಬೇಕ. ಹಲೋ, ಯೇಸು ಹೇಳ್ತಾರೆ, ನಾನು ಇರುವ ಹಾಗೆ ನೀವು ಇರ್ಬೇಕು. ನಾನು ಮಾಡಿದನ ನೀವು ಮಾಡಬೇಕು, ನಾನು ಮಾಡಿದಕ್ಕಿಂತಲೂ ಹೆಚ್ಚಾಗಿ ನೀವು ಮಾಡಬೇಕು. ಅವರು ಯೇಸುವಿನ ಮುಂದೆಗಡೆ ಅವನನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸೋವರೆಗೂ ಅವರ ಭುಜದಿಂದ ಅವ್ರನ್ನ ಇಳಿಸಿಲ್ಲ, ಆ ಹೊರೆಯನ್ನ ಇಳಿಸಿಲ್ಲ, ಆ ದೋಲಿಯನ್ನ ಇಳಿಸಿಲ್ಲ. ಅವ್ರು ನೇರವಾಗಿ ಮೇಲೆತ್ತಾ ಇದ್ದಾರೆ. ಹತ್ತೋದು ಸ್ವಲ್ಪ ಕಷ್ಟ, ಬಟ್ ನೀವು ಹದ್ದುಗಳಾಗಿದ್ದೀರಿ, ನೀವು ಹದ್ದುಗಳಾಗಿದ್ದೀರಿ. ಹದ್ದುವಿಗೆ ಬರುವ ಬಲವನ್ನ ದೇವರು ನಿಮಗೆ ಕೊಡ್ತಾನೆ. ಹದ್ದುವಿಗೆ ಬರುವಂತ ಬಲವನ್ನ, ಶಕ್ತಿಯನ್ನ ದೇವರು ನಿಮಗೆ ಒದಗಿಸ್ತಾನೆ. ಯೆಶಾಯನಿಗೆ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದಲ್ಲಿ ವಾಕ್ಯ ಬರೆದ ಕೊನೆಯ ವಾಕ್ಯದಲ್ಲಿ ವಾಕ್ಯ ಓದ್ರಿ. ಯೆಶಾಯನಿಗೆ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದಲ್ಲಿ ಎಷ್ಟನೇ ವಾಕ್ಯ? 40ನೇ ಅಧ್ಯಾಯ 31ನೇ ವಾಕ್ಯ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಸ ಬಲವನ್ನ ಹೊಂದುವರು. ಏನಕ್ಕೆ ಬಲ? ಹದ್ದುಗಳಂತೆ ಆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಏರುವರು ಅಂದ್ರೆ ಏನು? ಏರಪ್ಪ, ಏರು ಅಂದ್ರೆ ಏನು? ಹತ್ತೋದು, ಹತ್ತುತ್ತಾರೆ. ರೆಕ್ಕೆಗಳನ್ನು ಚಾಚಿಕೊಂಡು ಅವ್ರು ಏರ್ತಾರೆ. ಓಡಿ ಓಡಿ ದಣಿದರು ಓಡಿ ದಣಿಯರು ನಡೆದು ಬಳಲರು. ಓಡಿ ದಣಿಯರು ನಡೆದು ಬಳಲಿ ಹೋಗರು. ಹಲ್ಲೆಲೂಯ. ಯಾಕಂದ್ರೆ ಅದನ್ನು ಓರುವಂತ ಒಂದು ವ್ಯಕ್ತಿಯನ್ನು ಹೊತ್ತುಕೊಂಡು ದೇವರ ಸನ್ನಿಧಾನದಲ್ಲಿ ನಿಲ್ಲಿಸುವಂತ ಆ ತಾಕತ್ತು, ಆ ಕೃಪೆ, ಆ ಬಲ, ಆ ಶಕ್ತಿ, ಆ ವರ, ಆ ಅಭಿಷೇಕ ದೇವರು ಆ ಹದ್ದುಗಳಿಗೆ ಕೊಡ್ತಾನೆ. ನೀವು ಇಲಿಗಳಾಗಬಾರ್ದು. ಒಬ್ಬರೇ ಹೇಳಿದ ಆಮೇನಂತ, ಇವತ್ತು ಹದ್ದು ಆಗ್ಬಿಡ್ಲಿ, ಉನ್ನತಿಗೆ ಹಾರಿಬಿಟ್ರ ಮೇಲೆ ಕೈಗೆ ಸಿಗುವಂತ ಹದ್ದು ಆಗಿ ಮಾರ್ಪಡ್ಲಿ. ಹಲ್ಲೆಲೂಯಾ. ಮತ್ತೊಂದ್ಸರಿ ಹೇಳ್ತೀನಿ ಕೇಳ್ರಿ, ನೀವು ಹದ್ದು ಆಗಬಾರ್ದು ಅಲ್ವಾ? ಅದಕ್ಕೂ ಆಮೇಲೆ ಕ್ಲೀನಾಗಿ ಕೇಳಿಸ್ಕೊಂಡು ಆಮೇಲೆ ಹೇಳ್ರಿ. ನೀವು ಇಲಿಗಳಾಗಬಾರ್ದು, ನೀವು ಹದ್ದುಗಳಾಗಬಾರ್ದು. ಸೋದರ, ಮತ್ತೊಂದು ಸಾರಿ ಹೇಳ್ತೀನಿ ಕೇಳ್ರಿ, ನೀವು ಹದ್ದು ಆಗ್ಲಿಕ್ಕೆ ಇಷ್ಟಪಡ್ತೀರಾ, ಇಲಿ ಆಗ್ಲಿಕ್ಕೆ ಇಷ್ಟಪಡ್ತೀರಾ? ಹದ್ದು ಆಗ್ತೀನಿ ಅಂತ ಹೇಳಿದ್ರು. ಇವತ್ತು ಯೇಸುವಿನ ನಾಮದಲ್ಲಿ ಈ ವಾಕ್ಯದ ಆಲೋಚನೆಯ ಮಹಿಮೆಯಲ್ಲಿ ಹದ್ದುಗಳಾಗೇ ಮಾರ್ಪಡಲಿ. ಯಾಕೆ ಇಲಿಗಳು ಆಗ್ಬಾರ್ದು ಅಂತ ಹೇಳಿದ ಗೊತ್ತಾ? ಇಲಿಗಳು ಎಲ್ಲಿರ್ತವೆ? ಬೊಕ್ಕೆ ಒಳಗಡೆ ಇರ್ತವೆ, ಬಿಲ್ಲೆ ಒಳಗಡೆ ಇರ್ತದೆ. ಬಿಟ್ರೆ ಕಸ ತೊಟ್ಟೆ ಹತ್ರನೇ ಜಾಸ್ತಿ ಇರ್ತವೆ. ಹಲ್ಲೆಲೂಯ. ಇಲಿ ಬೊಕ್ಕೆ ಒಳಗಡೆ ಇರುತ್ತೆ, ಹದ್ದು ಹೊರಗಡೆ ಉನ್ನತದಲ್ಲಿ ಇರ್ತದ. ಹಲ್ಲೆಲೂಯ. ಸುವಾರ್ತೆ ಹೇಳುವಂಥವ್ರು, ಸುವಾರ್ತೆ ಸೇವೆ ಮಾಡುವಂಥವ್ರು ಹದ್ದುಗಳಾಗಿರ್ಬೇಕು, ಇಲಿ ಆಗಬಾರ್ದು. ಇಲಿ ಯಾವಾಗಲೂ ಎಲ್ಲಿರ್ತದೆ? ಕೆಲ ಜನರು ಸುವಾರ್ತೆ ಹೇಳ್ತೀನಿ ಅಂತ ಎಲ್ಲಿರ್ತಾರೆ? ಮನೆ ಒಳಗಿರ್ತಾರೆ. ಇದೆಲ್ಲ ಹದ್ದುಗಳಲ್ಲ.
ಮನೆ ಒಳಗಡೆನೇ ಇದ್ದು ನಾನು ಸುವಾರ್ತೆ ಹೇಳ್ತೀನಿ, ಅರ್ಧ ಗಂಟೆ ಸುವಾರ್ತೆ, 1 ಅವರ್ ಸುವಾರ್ತೆ, 2 ವರ್ಷ ಸುವಾರ್ತೆ, ನಾನು ಹೇಳ್ತೀನಿ ಅನ್ಕೊಂಡು ಇವರೆಲ್ಲಿರ್ತಾರೆ? ಮನೆ ಒಳಗಡೆನೇ ಇರ್ತಾರೆ. ಬಕ್ಕೆ ಒಳಗಡೆ ಇರೋದೇನು? ಮನೆ ಒಳಗಡೆ ಇರೋದೇನು? ಅಲ್ಲೆಲೂಯ. ಯೇಸು ಕ್ರಿಸ್ತನು ಅವನು ಸತ್ತಿದ್ದು ಹೊರಗಡೆ. ಅಲ್ಲೆಲೂಯ. ಯೇಸು ಸ್ವಾಮಿ ಅನೇಕ ಹಳ್ಳಿಗಳಿಗೆ, ಗ್ರಾಮಗಳಿಗೆ, ಪಟ್ಟಣಗಳಿಗೆ, ಊರುಗಳಿಗೆ ಹೊರಟನು. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ದೇವರು ಹೇಳ್ತಾ ಇದ್ದಾರೆ, ನೀವು ಇಲಿಗಳಾಗಬಾರದು, ನೀವು ಹದ್ದುಗಳಾಗಬೇಕು. ಅದು 3-4 ತನದ ಒಂದು ಗುಣತಿಶಯಗಳು ಅವುಗಳಿಗುಂಟು. ಒಂದು, ಅದು ಬೇಟೆ ಭಯಂಕರವಾಗಿ ಆಡುತ್ತೆ. ಹದ್ದು ಬೇಟೆ ಭಯಂಕರ ಆಡುತ್ತೆ. 2, ಹದ್ದುವಿನ ಕಣ್ಣು ತುಂಬಾ ಶಾರ್ಪ್ ಆಗಿರುತ್ತೆ. ದೂರದೃಷ್ಟಿ ಜಾಸ್ತಿ. ಅದಕ್ಕೆ ದೂರದಲ್ಲೇ ನೋಡಿ ಅದರ ಬೇಟೆಯನ್ನ ರಫ್ ಅಂತ ಹಿಡಿಯುತ್ತೆ. ಒಂದನೇದಾಗಿ ಬೇಟೆ ಸೂಪರ್ ಆಡುತ್ತೆ. 2ನೇದಾಗಿ ಅದರ ಕಣ್ಣು ತುಂಬಾ ಶಾರ್ಪ್. 3, ಅದು ಉನ್ನತವಾಗಿ ಹಾರುತ್ತೆ. 4, 30 ವರ್ಷಕ್ಕೆ ಸ್ವಲ್ಪ ಅದು ಬಲಹೀನವಾಗುತ್ತೆ. ಆ ಬಲಹೀನತೆಯನ್ನು ನೀಗಿಸಿಕೊಂಡು ಮತ್ತೆ ಬಲ ಹೊಂದಿಕೊಂಡು ಉನ್ನತವಾಗಿ ಹಾರುತ್ತೆ. ಈ 4 ಶ್ರೇಷ್ಠತೆ ಹದ್ದುಗಿದೆ. ಅಲ್ಲೇಲೂಯ. ಇದಕ್ಕೆ ದೂರದೃಷ್ಟಿ ಜಾಸ್ತಿ. ಇದರ ದೃಷ್ಟಿ ಭಯಂಕರ. ಒಂದು ಸಾರಿ ಕಣ್ಣು ಹಾಕ್ಬಿಟ್ರೆ ಅದನ್ನ ಹಿಡಿಯೋ ಗಂಟಲ್ಲಿ ಬಿಡಲ್ಲ. ಅಲ್ಲೇಲೂಯ. ಒಂದು ಸಾರಿ ಒಂದು ಆತ್ಮವನ್ನು, ಒಂದು ವ್ಯಕ್ತಿಯನ್ನು, ಒಂದು ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ರೆ ಅದನ್ನ ದೇವರಲ್ಲಿ ನಡೆಸ ಗಂಟ ಬಿಡದೆ ಇರುವಂತ ಒಂದು ಹದ್ದುಗಳಾಗಿ ನಿಮ್ಮ ಜೀವಿತ ಮಾರ್ಪಡಲೇ. ಹಲ್ಲೆಲೂಯ. ನೀವು ಮನೆಗೆ ಹೋಗಿ ಸುವಾರ್ತೆ ಹೇಳುವಾಗ ಬಂದ್ಬಿಟ್ರು, ಮಾಡೋ ಕೆಲಸ ಇಲ್ಲ, ತಿನ್ನಕ್ಕೆ ಗತಿ ಇಲ್ಲ ಅಂತ ಹೇಳ್ಬಿಟ್ಟು, ನೀರು ಕುಡಿಯಕ್ಕೆ ಮನೇಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು, ಟೀ ಕುಡ್ಲಿಕ್ಕೆ ಮನೇಲಿ ಹಾಲಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಬಂದು ಬಿಡ್ತಾರಂತೆ ಬೈದ್ರು ಪರವಾಗಿಲ್ಲ. ಹೋಗಿ ಕೂತ್ಕೊಳ್ರಿ. ದೇವರ ರಾಜ್ಯ ಬಲವಂತಕ್ಕೆ ಹೋಲಿಕೆ ಆಗಿದೆ. ಎಷ್ಟು ಸಾರಿ ಕರಿಬೇಕು? ಅವ್ರ ರಕ್ಷಣೆ ಒಂದವರೆಗೂ ಕರಿಬೇಕು. ಅಯ್ಯೋ 2 ಸಾರಿ ಕರೆದೆ, ಯಾರು ಬಂದೇ ಇಲ್ಲ, ಅದಕ್ಕೆ ಸುಮ್ಮನೆ ಹಾಕ್ಬಿಟ್ಟೆ. ನೀನು ಸುಮ್ಮಮ್ಮ. ಅಲ್ಲೋಯ, ನೀನು ಸುಮ್ಮಪ್ಪ, ನೀನು ಸುಮ್ಮಮ್ಮ. ಅಲ್ಲೇಲೂಯ. ಇಂಥವ್ರನ್ನ ಇಟ್ಕೊಂಡು ದೇವ್ರು ಏನು ಮಾಡೋಕ್ಕಾಗಲ್ಲ. ಅಲ್ಲೇಲೂಯ. ಮರ್ಯಾದೆ, ಘನತೆ ಇದನ್ನೆಲ್ಲ ದೇವರಿಗಾಗಿ ಬಿಟ್ಟು ಬರ್ತೀನಿ ಅಂದ್ರೆ ಸುವಾರ್ತೆ ಕೇಳಿ. ಅಲ್ಲೇಲೂಯ. ನನಗೆ ಮಾನ ಮರ್ಯಾದೆ ಎಲ್ಲ ಬೇಕು ಅಂದ್ರೆ ನೀನು ಎಲ್ಲಿರ್ಬೇಕು ಅಲ್ಲೇ ಇರು. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ಮನುಷ್ಯರು ನಮ್ಮನ್ನ ಸನ್ಮಾನಿಸಿದ್ರೆ ಸನ್ಮಾನಿಸ್ಲಿ, ಇಲ್ಲ ಅಂದ್ರೆ ಹೋಗ್ಲಿ. ದೇವರು ನಮ್ಮನ್ನು ಸನ್ಮಾನಿಸ್ಬೇಕು. ದೇವರು ನಮ್ಮನ್ನು ಸನ್ಮಾನಿಸ್ಬೇಕು. ನೀನು ಹದ್ದು ಆಗ್ಬೇಕು. ನೀನು ಬೇಟೆ ಆಡಬೇಕು. ನೀನು ಬೇಟೆ ಆಡಬೇಕು. ನೀನು ಹದ್ದು ಆಗ್ಬೇಕು. ದೇವರ ಬಲದಲ್ಲಿ ನಡಿಬೇಕು. ಅಲ್ಲೇಲೂಯ. ಬೇಟೆ ಆಡುವ ಹದ್ದು ಹಾಗೆ ನೀನು ಮಾರ್ಪಡಬೇಕು. ಅದು ಬೇಟೆ ಎಲ್ಲಿ ಗೊತ್ತಾ? ಇಲ್ಲಿರೋ ಜನಗಳು ಬೇಟೆ ಆಡ್ರೆ ಕಾಡು ಒಳಗಡೆ ಹೋಗ್ತಾರೆ. ಆದ್ರೆ ನಮ್ಮ ಬೇಟೆ ಶತ್ರುವಿನ ಪಾಳಯದ ಒಳಗಡೆ. ನಮ್ಮ ಬೇಟೆ ಶತ್ರುವಿನ ಪಾಳಯದ ಒಳಗಡೆ. ಹಲ್ಲೆಲೂಯ. ಜ್ಞಾಪಕ ಸರಿಯಾಗಿದ್ರೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 40-41ನೇ ವಾಕ್ಯ ಅಥವಾ 27-28ನೇ ವಾಕ್ಯವು ಸಹಾಯ ಮಾಡ್ರಿ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ. ಇದಲ್ಲದೆ ಒಬ್ಬನು, ಕೇಳಿಸ್ಕೊಬೇಕು, ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು, ಆ ಬಲಿಷ್ಠನ ಮನೆ ಒಳಗಡೆ ಹೊಕ್ಕು ಅವನ ಸೊತ್ತನ್ನು ಸುಳುಕೊಳ್ಳುವುದು ಹೇಗೆ? ಅವನ ಸೊತ್ತನ್ನು ಸುಳಿದುಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಳುಕೊಂಡಾನು. ಅಲ್ಲೆಲೂಯ. ಅವನ ವಸ್ತು ಅಂದ್ರೆ ಏನು?
ಆತ್ಮಗಳು. ಸೈತನಿಗೆ ಬೆಳ್ಳಿ ಬಂಗಾರ ಬೇಕಾ? ಬಂಗಲೆ ಐಶ್ವರ್ಯ ಸೈತನಿಗೆ ಬೇಕಾ? ನಾನು ಯೇಸುಸ್ವಾಮಿಗೆ ಬೆಳ್ಳಿ ಬಂಗಾರ ಐಶ್ವರ್ಯ ಬಂಗಲೆ ಎಲ್ಲ ಬೇಕಾ? ಯೇಸುಸ್ವಾಮಿ ಬಂದಿದ್ದೇನಕ್ಕೆ? ಈ ಲೋಕದಲ್ಲಿ ಒಬ್ರು ಕೆಟ್ಟು ಹೋಗಬಾರದು, ಒಂದು ಆತ್ಮವು ನಶಿಸಿ ಹೋಗಬಾರದು, ಎಲ್ಲರೂ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕಂತೇಳಿ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ, ಈ ಪಾಳಯಕ್ಕೆ, ಈ ಶತ್ರುವಿನ ಯುದ್ಧದ ಪಾಳಯಕ್ಕೆ ಅವನು ಎಂಟ್ರಿ ಕೊಟ್ಟನು. ಅಲ್ಲೇಲೂಯ. ಎಂಟ್ರಿ ಕೊಟ್ಟು ತನ್ನ ಮಕ್ಕಳಿಗೆ ಅವನು ಹೇಳ್ದ, ನನ್ನ ಮಕ್ಕಳು ನಾನು ಏನು ಮಾಡ್ತೀನೋ ಅವುಗಳಿಗಿಂತಲೂ ಹೆಚ್ಚಾಗಿ ಅವರುಗಳು ಮಾಡುವರಾಗಿರ್ತಾರ. ಅಲ್ಲೇಲೂಯ. ಈಗ ವಸ್ತು ಶತ್ರುವಿನ ಒಳಗಡೆ, ಬಲಿಷ್ಠನ ಒಳಗಡೆ ನುಗ್ಗಿ ಕಿತ್ತುಕೊಂಡು ಬರುವಂತ ಹದ್ದುಗಳಾಗಿ ನೀವು ಮಾರ್ಪಡಬೇಕು. ಮೊದಲು ಅವನ ಕಟ್ಟಿ ಹಾಕೋ ತಾಕತ್ತು ನಿಮಗೆ ಬೇಕು. ಅಲ್ಲೇಲೂಯ, ಅಲ್ಲೇಲೂಯ. ಸೇವೆ ಮಾಡುವುದಕ್ಕೆ, ಸುವಾರ್ತೆ ಸಾರುವುದಕ್ಕೆ, ದೇವರಿಗಾಗಿ ನಿಲ್ಲುವುದಕ್ಕಾಗಿ ಪ್ರಾರಂಭಿಸುವಂತವರು, ಆಲೋಚನೆ ಮಾಡುವಂತವರು ಮೊದಲು ನೀವು ಬೇರೆ ಶತ್ರುಗಳನ್ನ, ಬಲಿಷ್ಠ ಶಕ್ತಿಗಳನ್ನ ಕಟ್ಟಿ ಹಾಕುವಂತ ಶಕ್ತಿಯನ್ನ, ಕೃಪೆಯನ್ನು ಮೊದಲು ನೀವು ಹೊಂದಿಕೊಬೇಕು. ಆ ಫಲ ಇಳಿರಿ, ಆ ಶಕ್ತಿ ಇಳಿರಿ. ಇಳಿಲಪ್ಪ, ಆ ಫಲ ಈ ಸಭೆಯಲ್ಲಿ ಇಳಿಲಿ, ಆ ಶಕ್ತಿ ಈ ಸಭೆಯಲ್ಲಿ ಇಳಿಲಿ, ಈ ಜನರ ಮೇಲೆ ಇಳಿಲಿ, ಮನೆಗಳಿಗೆ ನುಗ್ಗುವಂತ. ಓಹೋ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಪ್ರೌಢ ಪ್ರಮಾಣ. ಬಲಿಷ್ಠನ ಮನೆ ಅಂದ್ರೆ ಕೇಳ್ಕೊಳ್ರಿ. ಏನು ಬಲಿಷ್ಠ ಮನೆ ಅಂದ್ರೆ ಏನು? ಆ ವಸ್ತು ಅಂದ್ರೆ ಏನು? ಇಲ್ಲಿವರೆಗೂ ನಾನು ಪ್ರಸಂಗ ಮಾಡಿಲ್ಲ, ಎಲ್ಲಿಯೂ ಆ ಪ್ರಸಂಗ ನಾನು ಕೇಳಿಲ್ಲ. ಬಲಿಷ್ಠನ ಮನೆ ಅಂದ್ರೆ ಒಂದು ಕುಟುಂಬ, ಅನ್ಯ ವ್ಯಕ್ತಿಯ ಒಂದು ಮನೆ. ಹಲೋ, ಅನ್ಯ ವ್ಯಕ್ತಿಯ ಮನೆ. ಆ ಮನೆ ಒಳಗಡೆ ಕಂಟ್ರೋಲ್ ಮಾಡ್ತಾ ಇರುವ, ಆ ಕುಟುಂಬವನ್ನ ನಿಯಂತ್ರಿಸ್ಕೊಂಡು ನಡೆಸ್ತಾ ಇರುವ ಒಬ್ಬ ಬಲಿಷ್ಠ. ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆಯಾ? ನಾನು ಹೇಳ್ತಾ ಇರೋದು, ಒಂದು ವ್ಯಕ್ತಿಯನ್ನ ದೇವರ ಮುಂದಗಡೆ ತೆಗೆದುಕೊಂಡು ಹೋಗಿ ನಿಲ್ಲಿಸಬೇಕು ಅಂದ್ರೆ ಸ್ವಲ್ಪ ಹೊರೆ ಹೊತ್ತಬೇಕು ನಾವು. ಹಲ್ಲೆಲೂಯ. ಅದು ಹೊತ್ತಕ್ಕೆ ನಮಗೆ ಬಲ ಬೇಕು, ಅದು ಎತ್ತಕ್ಕೆ ನಮಗೆ ಬಲ ಬೇಕು. ದೇವರು ಹೇಳ್ತಾರೆ, ಯೆಹೋವನ ನಿರೀಕ್ಷಿಸುವ ಹೊಸ ಬಲವನ್ನ ಹೊಂದಿಕೊಳ್ಳುತ್ತಾರೆ, ಹೊಸ ಬಲವನ್ನ ಹೊಂದಿಕೊಳ್ಳುತ್ತಾರೆ. ಹೊಂದಿಕೊಂಡು ಏನ್ ಮಾಡ್ತಾರೆ? ಹದ್ದಿನಂತೆ ಏರ್ತಾರೆ. ಕೆಲವು ದಿಣ್ಣೆಗಳನ್ನ, ಕೆಲವು ತಡೆಗಳನ್ನ, ಕೆಲವು ಬಂಡೆಗಳನ್ನ ಏರಿ ಬಂದು ನಿಲ್ಲಬೇಕಾದ ಅವನ ಮುಂದೆಗಡೆ ನಿಲ್ತಾರೆ. ಇದ್ರ ಕುರಿತು ಮಾತಾಡ್ತಾ ಇದ್ದೇನೆ, ಆತ್ಮ ಇದ್ರ ಕುರಿತು ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯ. ಈಗ ನೀವೇನ್ ಮಾಡಬೇಕು? ಆ ವ್ಯಕ್ತಿಯನ್ನ ತೆಗೆದುಕೊಂಡು ಬರಬೇಕು ಅಂದ್ರೆ, ಆ ವ್ಯಕ್ತಿಯನ್ನು ಹಿಡ್ಕೊಂಡು ಬರಬೇಕಾದ್ರೆ ಬಲಿಷ್ಠನ ಮನೆ ಒಳಗಡೆ ಹೊಕ್ಕಿ ಏನ್ ಮಾಡಬೇಕು? ಕಟ್ಟಾಕ್ಬೇಕು. ಆ ಬಲಿಷ್ಠ ಮನೆ ಅಂದ್ರೆ ಏನು? ಆ ಮನೆ ಅಂದ್ರೆ ಏನು? ಅನ್ಯ ಜನಗಳ ಮನೆಯ ಒಳಗಡೆ ಆಳ್ವಿಕೆ ಮಾಡ್ತಾ ಇರುವ ಬಲಿಷ್ಠನನ್ನ ನೀನು ಕಟ್ಟಬೇಕು. ನೀನ್ ಅವನ್ನ ಕಟ್ಟಿ ಹಾಕ್ಬಿಟ್ರೆ ಇವ್ರನ್ನ ಎಲ್ಲ ಈಜಿಗೆ ಹಿಡ್ಕೊಂಡ್ ಬರ್ಬೋದು. ಹಿಡಿಯೋ ಅದು ಆರಾತು, ನೀನೇ ಆಗಿರು. ಹಲ್ಲೆಲೂಯ. ಇವತ್ತಿನಿಂದ ಈ ಪ್ರಸಂಗ ಆದ್ಮೇಲೆ ಕೆಲವು ಬಲಿಷ್ಠನ ಮನೆಗಳ ಒಳಗಡೆ ನುಗ್ಗಬೇಕು.
ಅಲ್ಲೇಲೂಯ. ಆ ಬಲಿಷ್ಠನ ಮನೆ ಒಳಗಡೆ ನೀನು ನುಗ್ಗಬೇಕಾ? ಅಲ್ಲೇಲೂಯ. ಆ ಬಲಿಷ್ಠನ ಮನೆ ಒಳಗಡೆ ನುಗ್ಗಬೇಕಾದ್ರೆ ನಿನ್ನ ಬಲದಲ್ಲಾಗಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ದೇವರ ಸಮ್ಮುಖದಲ್ಲಿ ಕೂತು ನಿರೀಕ್ಷಿಸಿ ಅವನಿಂದ ಒಂದು ಹೊಸ ಫಲವನ್ನು ಒಂದು ಎದ್ದೇಳಬೇಕು. ಎದ್ದಿ ನೀನು ನುಗ್ಗಬೇಕು. ನುಗ್ಗಿ ನೀನು ಕಟ್ಟಬೇಕು. ಕಟ್ಟದ ಮೇಲೆ ನೀನೊಂದು ಪಾರಿವಾಳ ಆಗ್ಬಿಡ್ತೀಯ. ಅದ್ದೂ ಆಗ್ಬೇಕು, ಪಾರಿವಾಳನ್ನು ಆಗ್ಬೇಕು. ಅದ್ದು ಬೇಟೆ, ಪಾರಿವಾಳ ಪರಿಶುದ್ಧತೆಗೆ ಹೋಲಿಕೆ ಆಗಿದೆ. ಎರಡನೇದಾಗಿ, ಒಂದು ಪಾರಿವಾಳನ ಆರ್ಸ್ರೆ ಬರುವಾಗ 4 ಪಾರಿವಾಳನ ಕರ್ಕೊಂಡು ಬಂದಿರ್ತದೆ. ಅಲ್ಲೇಲೂಯ. ಅದು ಪಾರಿವಾಳ ಸಾಕದವ್ರಿಗೆ ಮಾತ್ರನೇ ಗೊತ್ತಾಗುತ್ತ. ನಾವು ಕೆಲವೊಮ್ಮೆ 4-5 ಪಾರಿವಾಳನ ಸಾಕಿ 4-5 ಪಾರಿವಾಳನ ಆರಿಸುವಾಗ ಆರ್ತಾ ಆರುವಾಗ ಅದರೊಂದಿಗೆ ಒಂದು 2-3 ಪಾರಿವಾಳ ಸೇರ್ಕೊಂಡು ಆರ್ತಾ ಇರ್ತದೆ. ಆರ್ತಾ ನಮ್ಮ ಪಾರಿವಾಳ ಏನು ಮಾಡುತ್ತೆ ಗೊತ್ತಾ? ಆರ್ಕೊಂಡು ನಮ್ಮನೆ ಹತ್ರ ಬರುತ್ತೆ. ಬಂದು ಇಳಿಯುವಾಗ ಅದು ಕೂಡ ಬಂದು ಇಳಿಯುತ್ತೆ. ಅದಕ್ಕಿಂತ ಮುಂಚೆ ಈ ಪಾರಿವಾಳ ಸಾಕಿರೋ ಏನು ಮಾಡ್ತಾನೆ ಗೊತ್ತಾ? ಎಕ್ಸ್ಟ್ರಾ ಒಂದು ಪಾರಿವಾಳ ಅವನ ಕೈಲಿ ಇಟ್ಕೊಂಡಿರ್ತಾನೆ. ಅದು ಬಂದು ಇಳಿದಿದ ತಕ್ಷಣವೇ ಏನು ಮಾಡ್ತಾನೆ, ಒಂದು ಪಾರಿವಾಳ ಇಟ್ಕೊಂಡು 2 ರೆಕ್ಕೆಗಳನ್ನ ಬಿಟ್ಬಿಟ್ಟು ಆ 2 ರೆಕ್ಕೆ ಹಿಂಗೆ ಹೊಡಿತಾ ಇರ್ತದೆ. ಆ ಪಾರಿವಾಳ ನನಗೆ ಪಕ್ಕದಲ್ಲಿ ತಗೊಂಡು ಲಬಕ್ಕಂದ ಕೈ ಹಾಕ್ತಾನೆ. ಆರಿ ಬಂದಿರೋ ಬೇರೆ ಪಾರಿವಾಳಕ್ಕೆ ಬೇಕಾದ್ರೆ ಹಿಡಿದು ತೋರಿಸ್ತೀನಿ ಬನ್ನಿ. ನಾನು ಬೇರೆ ಪಾರಿವಾಳ ಆಡ್ತಾ ಇದ್ರೆ ಒಂದು 2 ಪಾರಿವಾಳ ನನಗಿದ್ರೆ ಸಾಕು, 6 ಪಾರಿವಾಳ ನಾನು ಹಿಡಿತೀನಿ. ಅಲ್ಲೆಲ್ಲೂಯ. ಸಮ್ ಟೈಮ್ ನೀನು ಅದ್ದು ಹಾಕ್ಬೇಕು, ಕೆಲವು ಟೈಮ್ ನೀನು ಅದ್ದು ಆಗಿ ಒಳಗಡೆ ಹೋಗಿ ಈಚೆಗಡೆ ಬರುವಾಗ ಪಾರಿವಾಳ ಆಗಿರ್ಬೇಕು. ಅಲ್ಲೆಲ್ಲೂಯ. ಆಮೇಲೆ ನೀನು ಭಾಷೆ ಹೇಳ್ಬಿಟ್ರು ಪಾರಿವಾಳ ಆಗ್ಬೇಕಂತ ಹೇಳ್ಬಿಟ್ಟು ಪಕ್ಕದ ಮನೆ ಆರಿ ಹೋದ ಪಾರಿವಾಳ ಆಗಬಾರ್ದು. ಅಲ್ಲೇಲೂಯ. ಒಳಗಡೆ ಹೋಗುವಾಗ ಹದ್ಮ ಹಾಗೆ ಹೋಗಬೇಕು, ಹೊರಗಡೆ ಬರುವಾಗ ಪಾರಿವಾಳ ಆಗಬೇಕು. ಪಾರಿವಾಳ ಬರುವಾಗ 2-3 ಪಾರಿವಾಳಗಳನ್ನ ಕರ್ಕೊಂಡು ಬರೋ ರೀತಿಯಲ್ಲಿ ಅಲ್ಲೇಲೂಯ. ಬಲಿಷ್ಠನ ಮನೆ ಒಳಗಡೆ ಹೋಗಿ ನೀನು ಮಾಡಬೇಕಾಗಿರೋ ಕಾರ್ಯ ಒಂದೇ ಒಂದು, ಆ ಶಕ್ತಿಯನ್ನ ಅವನನ್ನ ನೀನು ಕಟ್ಟಿಯಾಕೋ. ಕಟ್ಟಿ ಹಾಕ್ಬಿಟ್ಟು ಯಪ್ಪ ನಾನು ಹೋಗ್ತೀನಿ ಅಂತೇಳಿ ನೀನು ಹಿಂದೆಗಡೆ ಆ ಕುಟುಂಬ ಮಾತ್ರ ಆ ಪಾರಿವಾಳ ಹಾರ್ಕೊಂಡು ಬಂದಿರ್ತದೆ. ಎಲ್ಲಿಗೆ ಬರುತ್ತೆ ಗೊತ್ತಾ ಈ ಪಾರಿವಾಳ? ಯಾವ ಯಜಮಾನ ಸಾಕಿರೋ ಯಜಮಾನನ ಮನೆಗೆ ಬರುತ್ತೆ. ಅಲ್ಲೇಲೂಯ. ದೇವರ ವಾಕ್ಯ ಹೇಳ್ತದೆ, ನಾನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಯಾವ ಅಧಿಕಾರವನ್ನು? ಕಟ್ಟುವುದಕ್ಕೂ ಬಿಚ್ಚುವುದಕ್ಕೂ ಎಲ್ಲ ಅಧಿಕಾರವನ್ನು ನಾನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇನೆ. ಆ ಅಧಿಕಾರ ಇವತ್ತು ನಿಮ್ಮ ಮೇಲೆ ಪ್ರಕಟವಾಗಲಿ. ಒದಗೋ ಆ ಅಧಿಕಾರ ರಿಸೀವ್ ಫೈರ್. Agree. Texas. Rabada dagadabo shapata takadaba. Ta 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 ta. Ta. Hallelujah. Rabada dagadabo. ಇನ್ನ ನೀನು ಬಲಹೀನ ಆಗಿರಬಾರ್ದು, ಇನ್ನ ನೀನು ಹಾಲು ಕುಡಿಯುವಂತವರಾಗಿರಬಾರ್ದು. ನೀನು ಎದ್ದೇಳ್ಬೇಕು, ಆ ಅವಸ್ಥೆ ಎದ್ದೇಳ್ಬೇಕು. ಬಲಿಷ್ಠನ ಮನೆಗೆ ನುಗ್ಗಬೇಕು, ಅವನು ಕಟ್ಟಿ ಆಗಬೇಕು, ಒಳಗಡೆ ಇರೋದನ್ನ ತಗೊಂಡು ಬರಬೇಕ. ನಮ್ಮ ದೇವರು ದಾವೀದನ ದೇವರು. ಇವನ್ಯಾರ? ಈ ದಾವೀದನ ಕುರಿಗಳಲ್ಲಿ ಯಾವ್ದಾದ್ರು 2-3 ಮರಿಗಳನ್ನ, ಸಿಂಹವಾಗಲಿ ಚಿರತೆಯಾಗಲಿ ಕರಡಿಗಳಾಗಲಿ ತೆಗೆದುಕೊಂಡು ಹೋದ್ರೆ ಓಡಿ ಹೋಗಿ ಅದರ ಬಾಯನ್ನ ಸೀಳಿ ಅದರ ಬಾಯ ಒಳಗೆಯಿಂದ ಕುರಿ ಮರಿಗಳನ್ನು ತೆಗೆದುಕೊಂಡು ಬರುವ ದಾವೀದ. ನೀನು ವಾಸ ಮಾಡುವ ಸ್ಥಳಗಳಲ್ಲಿ, ನೀನು ವಾಸ ಮಾಡುವ ಊರುಗಳಲ್ಲಿ ಕೆಲವು ಸಿಂಹಗಳಿವೆ.
ಅದು ನುಂಗುವಂತ ಸಿಂಹ. ಅದು ನುಂಗುತ್ತೆ ಬಟ್ ಕಚ್ಚಲ್ಲ, ನುಂಗುತ್ತೆ ಅದು ಅಗಿಯಲ್ಲ, ನುಂಗುತ್ತೆ ಅದಕ್ಕೆ ಅಲ್ಲಿಲ್ಲ. ಹಲ್ಲೆಲೂಯಾ. ನಮ್ಮ ದೇವರು ಯೂದ ಗೋತ್ರದಲ್ಲಿ ಜನಿಸಿರುವಂತ ಸಿಂಹವಾಗಿದಾನ. ಹಲ್ಲೆಲೂಯಾ. ರಬಾ ಶಾಪಥಾಟಕಾತಪ. ನಮ್ಮ ದೇವರು ಯೂದ ಗೋತ್ರದಲ್ಲಿ ಜನಿಸಿರುವಂತ ಸಿಂಹವಾಗಿದಾನ. ಆ ಸಿಂಹದ ಮರಿಗಳು ನಾವಾಗಿದ್ದೇವೆ. ಹಲ್ಲೆಲೂಯಾ. ನೀನು ವಾಸ ಮಾಡುವಂತ ಊರಲ್ಲಿ, ಪಟ್ಟಣದಲ್ಲಿ, ಅಕ್ಕಪಕ್ಕದಲ್ಲಿ ಕೆಲವು ಸಿಂಹಗಳಿರ್ತಾವ. ಬಟ್ ನೀನು ಭಯ ಪಡಬೇಡ, ನೀನು ಭಯ ಪಡಬೇಡ. ನಿನ್ನ ದೇವರು ದಾವೀದನ ದೇವರು, ನಿನ್ನ ದೇವರು ದಾವೀದನ ದೇವರು. ಹಲ್ಲೆಲೂಯಾ. ದಾವೀದನು ಸಿಂಹದ ಬಾಯಿ ಒಳಗಿಂದ ಕುರಿಗಳನ್ನ ತೆಗೆದುಕೊಂಡು ವಾಪಸ್ ಅವನ ಅಟ್ಟಿಗೆ ಸೇರಿಸ್ತಾ ಇದ್ದಂತೆ. ನಿನ್ನ ಒಳಗಡೆ ಇರುವಂತಹ ಅಭಿಷೇಕ, ನಿನ್ನ ಒಳಗಡೆ ಇರುವಂತಹ ಬಲ, ನಿನ್ನ ಒಳಗಡೆ ಇರುವಂತಹ ಪರಿಶುದ್ಧಾತ್ಮ, ನಿನ್ನ ಒಳಗಡೆ ಇರುವಂತಹ ಶಕ್ತಿ, ಅದೇ ಶಕ್ತಿನೇ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮನೆ ಅಕ್ಕಪಕ್ಕದಲ್ಲಿ ಸಿಂಹಗಳಿರ್ತಾವೆ. ಆ ಸಿಂಹ ಬೇರೆ ಯಾರು ಅಲ್ಲ, ದುಷ್ಟ ಶಕ್ತಿಗಳು, ದುರಾತ್ಮಗಳು, ಅವರುಗಳನ್ನು ಕಂಟ್ರೋಲ್ ಮಾಡೋ ಶಕ್ತಿಗಳು. ಹಲ್ಲೆಲೂಯಾ. ಅವುಗಳ ಬಾಯಿಂದ ಬಿಡಿಸಿಕೊಂಡು ಬರುವ ಶಕ್ತಿ ದೇವರು ನೀನು ಕೊಟ್ಟಿದ್ದಾನೆ, ಕೃಪೆ ನೀನು ಕೊಟ್ಟಿದ್ದಾನೆ. ದೇವರು ಕೇಳ್ತದ, ಯಾಕೆ ನೀನು ಅದನ್ನ ಉಪಯೋಗಿಸ್ತಾ ಇಲ್ಲ? ಮತ್ತಾಯ ಬರೆದ ಸುವಾರ್ತೆ 28ನೇ ದೇವರು ಹೇಳ್ತಾರ, ಹೊರಟು ಹೋಗ್ರಿ, ಹೊರಡು. ನೀನು ಇರಬೇಕಾಗಿರೋ ಜಾಗದಲ್ಲಿ ಇರೋರಲ್ಲ, ಮನೆ ಒಳಗಡೆ ನೀ ಇರಬೇಕಾದವರಲ್ಲ, ಹೊರಗಡೆ ಬರಬೇಕಾದವರು. ನೀವು ಹೊರಡಬೇಕಾದವರು ಎಲ್ಲಿಗೆ? ಆ ಜನಗಳ ಮಧ್ಯೆ. ಯಾವ ಜನಗಳ ಮಧ್ಯೆ? ಕರ್ತನ ಮುಂದೆಗಡೆ, ದೇವರ ಮುಂದೆಗಡೆ ಕರ್ಕೊಂಡ್ಬಂದು ನಿಲ್ಲಿಸಬೇಕಾಗಿರುವಂತ ಲಿಸ್ಟ್ ತುಂಬಾ ಇದೆ. ಅದರ ಜವಾಬ್ದಾರಿ ನಿಂದು, ಅದರ ಜವಾಬ್ದಾರಿ ನಿಂದು. ದೇವರ ವಾಕ್ಯ ಹೇಳ್ತದೆ, ದೇವರು ನಿಮ್ಮನ್ನ ಲೆಕ್ಕ ಕೇಳ್ತಾನ. ಮಕ್ಕಳು, ಮನೆ, ಕೆಲಸ, ಕೆಲಸ, ಮನೆ, ಮಕ್ಕಳು, ಮಕ್ಕಳು, ಮನೆ, ಕೆಲಸ. ನಮ್ಮ ಜೀವನ ಇಷ್ಟೇ ಆಗ್ಬಿಟ್ಟಿದೆ. ಈ ಜೀವನ ತೆಗೆದುಕೊಂಡು ಹೋಗ್ಬಿಟ್ಟು ಬೆಂಕಿಲಿಡಬೇಕು. ಹಲ್ಲೆಲೂಯಾ. ಕೋಪನ ಅಂದ್ರೆ ಇನ್ನೂ ಹೆಚ್ಚಾಗಿ ಬೆಂಕಿಲಿಡಬೇಕು. ಹಲ್ಲೆಲೂಯಾ. ಸಭೆಗೆ ನೀನು ಬಂದ ಮೇಲೆ, ಯೇಸು ನೀನು ನಂಬದ ಮೇಲೆ, ಯೇಸುವಿನ ಅಭಿಷೇಕ ನೀನು ಹೊಂದ ಮೇಲೆ, ಯೇಸುವಿನ ದೇವರ ಆತ್ಮವನ್ನ ನೀನು ಹೊಂದ ಮೇಲೆ, ನೀನ್ ಇರಬೇಕಾದ ಜಾಗದಲ್ಲಿ ಇರುವವರಲ್ಲ. ನೀವು ಜಿಂಕೆಗಳಾಗಿದ್ದೀರಿ, ನೀವು ಹದ್ದುಗಳಾಗಿದ್ದೀರಿ, ನೀವು ಪಾರಿವಾಳವಾಗಿದ್ದೀರಿ. ಜಿಂಕೆ ಏನ್ ಮಾಡುತ್ತೆ? ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಾಡಿಸಿ, ಗುಡ್ಡಾವ ಬೆಟ್ಟಾವ ದಿಣ್ಣೆಯ ದಾಟ ಮಾಡಿದ್ದೀ. ಎಲ್ಲ ಇದೆ, ಎಲ್ಲ ಪವರ್ ಇದೆ, ಎಲ್ಲ ಪವರ್ ಒಳಗಡೆ. ಬಟ್ ನಾನೇ ಪಂಚರ್ ಆಗಿದ್ದೀನಿ. ಟ್ಯೂಬ್ ಎಲ್ಲಿ ಬರುತ್ತೆ? ನಾನು ಹೇಳಿದೆ ಟ್ಯೂಬ್ ಎಲ್ಲಿ ಬರ್ತದೆ? ಕೆಲವು ಜನ, ಎಲ್ಲಿದೆ ಟ್ಯೂಬ್? ನನ್ನ ಹಿಂದೆಗಡೆ ಇಲ್ಲ. ಹಲ್ಲೆಲೂಯಾ. ಅದು ಹಿಂದೇನೂ ಇರಲ್ಲ, ಮುಂದೇನೂ ಇರಲ್ಲ. ಟ್ಯೂಬ್ ಎಲ್ಲಿ ಇರುತ್ತೆ? ಟೈರ್ ಒಳಗಡೆ. ಹಲ್ಲೆಲೂಯಾ. ಯಾರು ಹೇಳ? ಟೈರ್ ಶಾಪ್ ಅಲ್ಲಿ ಇರ್ತದಂತ. ನಿಮ್ಮಂತ ಜ್ಞಾನವಂತರನ್ನ ಪಡೆದಂತವ ನಾನೇ ಭಾಗ್ಯವಂತ.
ಎಲ್ಲಿ ಇರುತ್ತೆ ಅಂದ್ರೆ ಟೈರ್ ಒಳಗಡೆ ಇರುತ್ತೆ. ಅಲ್ಲೆಲೂಯ. ಕೆಲವೊಮ್ಮೆ ಟೈರ್ ಚೆನ್ನಾಗಿ ಇರುತ್ತೆ, ಇದಕ್ಕಿದ್ದಂಗೆ ಗಾಳಿ ಹೋಗ್ಬಿಟ್ಟು. ಕೆಲವೊಂದು ಟೈಮಲ್ಲಿ ಟ್ಯೂಬ್ ಚೆನ್ನಾಗಿರ್ತದೆ, ಟೈರೇ ಹೊಡೆದೋಗಿರ್ತದೆ. ಅಲ್ಲೆಲೂಯ. ಒಳಗಡೆ ಎಲ್ಲ ಇದೆ, ಬಟ್ ನಾವು ಯಾರು ಪಂಚರ್. ಆಗ ದೇವ್ರೇನ್ ಮಾಡ್ಬೇಕು? ಗಾಳಿ ತುಂಬಿಸ್ಬೇಕು. ಯಾವ ಗಾಳಿ? ಉಪವಾಸದ ಪ್ರಾರ್ಥನೆ ಗಾಳಿ. ಯಾವ ಗಾಳಿ? ದೇವರ ವಾಕ್ಯದ ಗಾಳಿ. ಯಾವ ಗಾಳಿ? ಅಭಿಷೇಕದ ಗಾಳಿ. ಎಲ್ಲ ತುಂಬಿಸಿ 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 ಜಾಸ್ತಿ ತುಂಬಿಸಿದ್ರೆ ಊದ್ಕೊಂಡ್ಬಿಡ್ತದೆ. ಕೆಲವೊಂದು ಟ್ಯೂಬ್ ನೋಡಿದ್ರ, ಜಾಸ್ತಿ ಹೊಡಿತಾ 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 ಸ್ವಲ್ಪ ಟೈರ್ ವೀಕ್ ಇದ್ರೆ ಟ್ಯೂಬ್ ಬಂದ್ಬಿಟ್ಟಿರ್ತದೆ. ಯಾರ ನೋಡ್ರಿ ಇದೇ ಗಡ್ಡೆ ಇಟ್ಲೋಚಿದ್ದೀನಿ ಟೈರ್ಗೆ. ಯಾರು ನೋಡ್ರೆ ಈ ಟೈರ್ಗೆ ಏನು ಗಡ್ಡೆ ಹಿಂಗ್ ಬಂದಿದೆ, ಅದು ಹಾಗೇನೆ ಎಕ್ಸ್ಟ್ರಾ ಗಡ್ಡೆ. ಕೆಲವು ಜನರ ಹಾಗೇನೆ ಹೊಂದ್ಕೊಂಡು ಉಪಯೋಗಿಸಿರ ಗಡ್ಡೆ ಆಗ್ಬಿಡೋದು. ಗಡ್ಡೆ ಅಂದ್ರೆ ಆ ಟೈರ್ ತರ ಟ್ಯೂಬ್ ತರ ಬಂದ್ಬಿಟ್ಟಿರ್ತದೆ. ಅದಕ್ಕೆ ಮತ್ತೆ ಕರ್ಕೊಂಡು ಹೋಗ್ಬೇಕು ಶಾಪ್ಗೆ, ಮತ್ತೆ ಅದನ್ನ ರೆಡಿ ಮಾಡ್ಬೇಕು. ಯಾಕೆ? ಸ್ವಲ್ಪ ತಿಂದ್ರೂ ತೊಂದ್ರೆನೆ, ಅಧಿಕ ತಿಂದ್ರೂ ತೊಂದ್ರೆನೆ, ತೊಂದ್ರೆನೆ. ಅಲ್ಲೆಲೂಯ. ದೇವರು ಎಲ್ಲ ಅಧಿಕಾರವನ್ನ ನಿನ್ನ ಒಳಗಡೆ ಇಟ್ಟಿದ್ದಾನ. ನಂಬಿಕೆನೇ ಇಲ್ಲ. ದೇವರು ಹೇಳ್ತಾರೆ, ಎಲ್ಲ ಅಧಿಕಾರವನ್ನ ನಾನು ನಿನ್ನ ಒಳಗಡೆ ಇಟ್ಟಿದ್ದೇನೆ. ಅಲ್ಲೆಲೂಯ. ಆ ಅಧಿಕಾರವನ್ನು ನೀನು ಉಪಯೋಗಿಸಬೇಕು. ಆ ಅಧಿಕಾರವನ್ನು ನೀನು ಉಪಯೋಗಿಸಬೇಕು. ಹೇಗೆ? ನೀನು ಒಪ್ಪಿಸಿಕೊಟ್ಟು ಉಪಯೋಗಿಸ್ಬೇಕು. ಅಲ್ಲೆಲೂಯ. ಒಂದನೇದಾಗಿ ಅದು ಆರುತ್ತೆ, ಅವ್ರು ಎತ್ತುಕೊಂಡು ಹೋದ್ರು. ಎರಡನೇದಾಗಿ ಕಾಲು ಗಂಟೆ ಇದೆ. ಎರಡನೇದಾಗಿ ಅಂಚುಗಳನ್ನ ಒಳಗಡೆ ಇಳಿಲಿಕ್ಕೆ ಆಗದೆ ಇರುವುದಕ್ಕೆ ತಡೆಯಾಗಿರುವಂತ ತಡೆಗಳನ್ನೆಲ್ಲ ಎತ್ತಿ ಹಾಕುವಂತ ಅಧಿಕಾರ ನೀನು ಹೊಂದ್ಕೊಬೇಕು. ಅಲ್ಲೆಲೂಯ. ಅರ್ಥ ಆಗ್ತದೆ? ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ಅಲ್ಲೆಲೂಯ, ಏನ್ ತೆಗಿಬೇಕು? ಮಂಚಗಳನ್ನು ತೆಗಿಬೇಕು. ಏನ್ ತೆಗಿಬೇಕು? ಅಂಚುಗಳನ್ನ ತೆಗೆದು ಹಾಕುವಂತ ಅಧಿಕಾರ ನೀನು ಹೊಂದಿರಬೇಕು. ಹೆಂಗೆ? ಈಗ ನೀವು ಅಂಚು ತೆಗಿತೀರಾ? ಆತ್ಮಿಕ ಉಳ್ಳವರು ಆತ್ಮಿಕ ಆಲೋಚನೆ ಹೇಳ್ರಿ. ನಾನು ಹೇಳ್ತಾ ಇರೋದು, ಅಂಚು ಅವರು ತೆಗೆದ್ರು, ಅವ್ರ ಅಂಚುಗಳನ್ನು ಕೈಯಿಂದ ತೆಗೆದು ಹಾಕಿದ್ರು. ಆತ್ಮಿಕದಲ್ಲಿ ನೀವು ಹೇಗೆ ತೆಗೆದು ಹಾಕ್ತೀರಿ? ಉಪವಾಸದಲ್ಲಿ ನಾವೆಲ್ಲ ಅದೇ ನೆನೆಸ್ಕೊಳ್ಳೋದು. ಉಪವಾಸದಲ್ಲಿ ಏನೋ ಸಾಧಿಸ್ತೀವಿ ಅಂತ ಏನಿಲ್ಲ. ಉಪವಾಸ ನಮ್ಮನ್ನು ನಾವು ಶುದ್ಧಿ ಮಾಡ್ಕೊಳ್ಳಿಕ್ಕೆ, ನಮ್ಮನ್ನು ನಾವು ಕ್ರಿಮಿಪಡಿಸ್ಕೊಳ್ಳಿಕ್ಕೆ, ದೇವತ್ರ ಮನ ತಿರುಗಲಿಕ್ಕೆ, ದೇವತ್ರ ಬಲ ಹೊಂದಲಿಕ್ಕೆ ಉಪವಾಸ. ನೀವು 21 ದಿವಸ ಉಪವಾಸ ಮಾಡ್ರೆ ಅವ್ರು ದೇವ್ರೇ. ನೀವು ಉಪವಾಸ ಮಾಡಲಿಲ್ಲ ಅಂದ್ರೆ ಅವ್ರು ದೇವ್ರೇ ಅಲ್ವಾ? ನಾನು ಉಪವಾಸ ಮಾಡಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಆರಾಧನೆ ಮಾಡಿಲ್ಲ, ಅವ್ರು ದೇವ್ರೇ. ಎಲ್ಲದಕ್ಕೂ ಒಂದೊಂದು ರೀಸನ್ ಇದೆ. ಕಾರ್ಯ ಸಾಧಿಸುವುದಕ್ಕೆ ಉಪವಾಸ ಪ್ರಾರ್ಥನೆ ನಮ್ಮನ್ನು ಶುದ್ಧಿ ಮಾಡಿಕೊಳ್ಳಲಿಕ್ಕೆ, ನಮ್ಮಲ್ಲಿರೋ ಆ ಎಲ್ಲ ಕೆಟ್ಟ ಸ್ವಭಾವಗಳನ್ನ ಜಜ್ಜುವುದಕ್ಕೆ ಉಪವಾಸ ಪ್ರಾರ್ಥನೆ. ಹಲ್ಲೆಲೂಯ. ಅಮ್ಮ ಪ್ರೈಸ್ ದಿ ಲಾರ್ಡ್. ನಾವು ಪ್ರಯಾಸ ಎಲ್ಲ ಒಳ್ಳೇದೇ, ದೇವ್ರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ದೇವ್ರು ಹೇಳ್ತಾ ಇದ್ದಾರೆ, ಆ ತಡೆಯ ಅಂಚುಗಳನ್ನ ನೀವು ತೆಗಿಬೇಕು. ಏನೆಲ್ಲ ತಡೆ ಇದೆಯೋ ಅದನ್ನು ತೆಗಿಬೇಕು. ಆ ಅಧಿಕಾರ ಏನಪ್ಪಾ ಅಂದ್ರೆ, ಯೇಸು ಸ್ವಾಮಿ ಒಂದು ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ, ಅಂಜೂರದ ಮರ ನೋಡ್ತಾರೆ, ಹಣ್ಣಿಲ್ಲ, ಒಣಗೋಗುತ್ತೆ. ಆಗ ಶಿಷ್ಯರು, ಹಬ್ಬ ಎಲ್ಲ ಬುಡ ಸಮೇತ ಒಣಗೋಗಿದೆ, ಹೆಂಗೆ ಅಂತ ಕೇಳ್ತಾರೆ. ಅವಾಗ ಯೇಸು ಹೇಳ್ತಾರೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿದ್ರೆ, ಮಾತಾಡ್ರಿ, ನಿಮಗೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ರೆ ಬೆಟ್ಟವನ್ನ ಕಿತ್ತುಕೊಂಡು ಹೋಗು ಅಂತೇಳಿ
ಕಲ್ಪಿಸಿದ್ರೆ, ಪ್ರಾರ್ಥಿಸಿದ್ರೆ, ನೀವು ಮಾತಾಡಿದ್ರೆ ಅದು ಕಿತ್ಕೊಂಡು ಹೋಗುತ್ತೆ. ಈಗ ಅಂಚು ತೆಗಿಬೇಕು, ಕೀಳ್ಬೇಕು. ಹೇಗೆ? ಇದೋ ನಿನ್ನ ಪ್ರಾರ್ಥನೆ, ನಿನ್ನ ಬಾಯಿ ಅಧಿಕಾರದಲ್ಲಿ ತುಂಬಲ್ಪಟ್ಟಿರ್ಬೇಕಾ? ಅಲ್ಲೇಲೂಯಾ. ಒಂದು ಆತ್ಮ ಆದಾಯ ಮಾಡಬೇಕಾದ್ರೆ, ಆ ಆತ್ಮಕ್ಕೆ ತಡೆಯಾಗಿರುವ ಆ ತಡೆಯನ್ನು ತೆಗಿಬೇಕಾದ್ರೆ ನಿನ್ನ ಬಾಯಿ ಒಳಗಡೆ ಅಧಿಕಾರ ಇರ್ಬೇಕ. ಯಾವ ಅಧಿಕಾರ? ಯೇಸು ಹೇಳಿದ್ರು, ನೀನು ಈ ಬೆಟ್ಟವನ್ನು ನೋಡಿ ಕಿತ್ತುಕೊಂಡು ಹೋಗುತ್ತಲ್ಲಿ ಕಟ್ಲೆ ಕೊಟ್ರೆ ಆ ಬೆಟ್ಟ ಕಿತ್ತುಕೊಂಡು ಹೋಗುತ್ತೆ. ಅಧಿಕಾರ ನಿನ್ನ ಬಾಯಿ ಇರ್ಬೇಕ. ಏನೇ ಅರ್ಥ ಆಯ್ತು? ಏನ್ ಚಪ್ಪಾಳೆ ಬಿಟ್ರೆ ನನಗಂತೂ ಅರ್ಥ ಆಗಿಲ್ಲ. ನೀವು ಹೊಡೆಯೋ ಚಪ್ಪಾಳೆ ನನಗೆ ಅರ್ಥ ಆಗ್ಬೇಕು. ಓ, ಇದಕ್ಕೆ ಇವ್ರು ಚಪ್ಪಾಳೆ ಹೊಡಿತಾ ಇದಾರೆ ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಅಧಿಕಾರ ಅಂದ್ರೆ ಏನು? ಏನಪ್ಪಾ ಅಂದ್ರೆ, ಯೇಸು ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಯೇಸುವಿಗೆ ಸ್ವಲ್ಪ ಆಯಾಸ ಆಯಿತು. ದೋಣಿಯ ಹಿಂಭಾಗದಲ್ಲಿ ದೇವರು ಮಲಗಿದ್ದಾರೆ. ನೋಡ್ರ ಅಧಿಕಾರ ಬಾಯಲ್ಲಿದೆ. ಅಲ್ಲಿ ಬರೀ ಸೈಲೆಂಟ್ ಆಗು. ಆ ರಮನ್ ಸೈಲೆಂಟ್ ಮಾಡಕ್ಕೆ ಹೇಳ್ರಿ, ಸೈಲೆಂಟ್ ಆಗಲ್ಲ. ಹೆಂಗೆ ಅಧಿಕಾರ? ವೆರಿ ಇದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಾಯಲ್ಲೇನಿರಬೇಕು? ಅಧಿಕಾರ ಇರಬೇಕು. ಅಧಿಕಾರ ಇಟ್ಟುಕೊಂಡು ನೀನು ಜೀವಿಸಬೇಕು. ಯೇಸು ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಹಿಂದಗಡೆ ಸ್ವಲ್ಪ ಆಯಾಸ ಆಗಿ ಮಲಗಿದ್ದಾರೆ. ಇದಕ್ಕಿಂತ ಏನ್ ಬಂತು? ಬಿರುಗಾಳಿಯು, ನೀರಿನ ಅಲೆಗಳು ಬಂದು ಎದುರಾಗಿ ಬಡಿತು, ತಡೆಯಾಗಿ ಬಡಿತು. ಹೋಗಬೇಕಾದ ಜಾಗಕ್ಕೆ, ಹೋಗಿ ಮುಟ್ಟಬೇಕಾದ ಜಾಗಕ್ಕೆ ಬಿಡದೆ ತಡೆಯಾಗಿ ಬಿರುಗಾಳಿಯು, ನೀರಿನ ಅಲೆಗಳು ಬಂದು ಬಡಿಯುವಾಗ ಯೇಸು ಎದ್ದು ಬಂದವರು ಏನು ಮಾಡಿಲ್ಲ. ಅವರು ಮಾತಾಡಿದ್ರು. ಯೇಸು ಹೇಳಿದ್ರೆ, ಬಿರುಗಾಳಿಯೇ, ನೀರಿನ ಅಲೆ ಇಲ್ಲಿ ಯಾರು ಗೊತ್ತಾ? ಶಾಂತವಾಗಿ ಒಂದೇ ಮಾತು ಹೇಳಿದ್ದು, ಹಂಗೆ ಎಲ್ಲ ಅಡಗು ಬಿಡ್ತು. ಅಲ್ಲೇಲೂಯಾ. ಜನಗಳು ದೇವರ ಹತ್ರ ಬರ್ಲಿಕ್ಕೆ ತಡೆಯಾಗಿರೋದನ್ನ ನೀವು ತೆಗಿಬೇಕು ಅಂದ್ರೆ ನಿಮ್ಮ ಬಾಯಲ್ಲಿ ಅಧಿಕಾರ ಇರ್ಬೇಕ. ಕಟ್ಟುವುದಕ್ಕೂ ಬಿಚ್ಚುವುದಕ್ಕೂ ಅಧಿಕಾರ ನಿಮ್ಮ ಬಾಯಲ್ಲಿ ಇರ್ಬೇಕ. ಹಲ್ಲೆಲೂಯಾ. ಯಾವ ಅಧಿಕಾರ? ಯೇಸುವಿನ ನಾಮದಲ್ಲಿ ಸುವಾರ್ತೆ ಕೇಳಿ ದೇವರ ರಾಜ್ಯಕ್ಕೆ, ದೇವರ ಆಲಯಕ್ಕೆ ಬರೋದಕ್ಕೆ ಈತನಲ್ಲಿ, ಇವಳಲ್ಲಿ, ಈ ಕುಟುಂಬದಲ್ಲಿ, ಈ ಮಕ್ಕಳಲ್ಲಿ ಏನ್ ತಡೆ ಇದೆಯೋ, ಏನ್ ಅಡ್ಡಿ ಇದೆಯೋ, ಅದು ಯೇಸುವಿನ ಹೆಸರಿನಲ್ಲಿ ಒಡೆದೋಗ್ಲಿ ಅಂತ ನೀವು ಕಟ್ಟಲೆ ಕೊಟ್ಟಿದ ತಕ್ಷಣ ಅದು ಒಡಿಬೇಕು. ಅದು ಒಡಿಬೇಕು. ಒಡೆದ್ರೇನೆ ಅವರು ಯೇಸುವನ್ನ ನೋಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇವಾಗ ಇದ್ರ ಒಳಗಡೆ ಹೋಗ್ಬೇಕಾದ್ರೆ 1-1.5 ಬರಬೇಕು. ಅದಕ್ಕೆ ಸಮಯ ಆಯ್ತು. ಇನ್ನು 1/4 ಗಂಟೆ ಇದ್ರೆ ನಾನು ನಿಲ್ಲಿಸ್ತೀನಿ. ತಡೆಗಳನ್ನ ತೆಗೆದುಹಾಕುವಂತ ಅಧಿಕಾರ ನಿನ್ನ ಬಾಯಲ್ಲಿರಬೇಕು. ಈಗ ಈ ಅಧಿಕಾರ ಕಾಪಾಡ್ಕೊಳ್ಬೇಕಾದ್ರೆ ನೀನೇನ್ ಮಾಡಬೇಕು? ಸುಳ್ಳು ಹೇಳಬಾರದು, ಕೆಟ್ಟ ಮಾತು ಮಾತಾಡಬಾರದು, ಶಪಿಸಬಾರದು. ನಿನ್ನ ಬಾಯಲ್ಲಿ ಬೇಡದಿರುವಂತಹ ಶುದ್ಧ ಕಾರ್ಯಗಳು ಬಾಯಲ್ಲಿ ಇಡಬಾರದು. ನಿನ್ನ ಬಾಯಿ ಶುದ್ಧವಾಗಿರಬೇಕು. ನಿನ್ನ ಬಾಯಿ ಶುದ್ಧವಾಗಿದ್ದರೆ ನಿನ್ನ ಬಾಯಲ್ಲಿ ಹೊರಡುವ ಸ್ತುತಿ ಸ್ತೋತ್ರಗಳಲ್ಲಿ ದೇವರು ವಾಸ ಮಾಡ್ತಾನೆ. ದೇವರು ವಾಸ ಮಾಡಿದ್ರೆ ನಿನ್ನ ಬಾಯಲ್ಲಿ ಅವನ ಶಕ್ತಿ ಹೊರಡುತ್ತೆ. ಅವನ ಶಕ್ತಿ ನಿನ್ನ ಬಾಯಲ್ಲಿ ಹೊರಟ್ರೆ, ಒಂದು ಸ್ತ್ರೀ, ರಕ್ತ ಕುಸುಮ ಸ್ತ್ರೀ ನೋಡಿ, ನಾನು ಹೇಳಿದೆ ಮತ್ತೆ ಸ್ಟಾರ್ಟ್ ಆಗ್ಬಿಟ್ರೆ ಆಮೇಲೆ ಒಳಗಡೆ ಹೋಗ್ಬಿಟ್ರೆ ಬೇಕು ಅಂತ. ದೇವ್ರು ಮತ್ತೆ ಕೊಟ್ಬಿಟ್ರೆ ಆಲೋಚನೆ. ಇವಾಗ ಇದು ಹೇಳ್ಬಿಟ್ಟು ನಾನು ನಿಲ್ಲಿಸ್ಬಿಡ್ತೀನಿ. ರಕ್ತ ಕುಸುಮ ಸ್ತ್ರೀ
ಇವಳ ಒಳಗಡೆ ರಕ್ತಸ್ರಾವ 12 ವರ್ಷಗಳಿಂದ ಭಯಂಕರ ನರಕ. ಇವರೆಲ್ಲ ಊರಿನ ಹೊರಗಡೆ ಇರಬೇಕು. ಒಂದಿನ ಗೊತ್ತಾಗುತ್ತೆ ಯೇಸು ಬಂದಿದ್ದಾರೆ. ಈಗ ಯೇಸುವಿನ ಹತ್ರ ಬಂದ್ಲು. ಅವಳ ಒಳಗಡೆ ಒಂದು ನಂಬಿಕೆ, ನಾನು ಹೆಂಗಾದ್ರೂ ಮಾಡಿ ಯೇಸುವಿನ ತುದಿ ಬಟ್ಟೆ ಮುಟ್ಟಿದ್ರೆ ಸಾಕು, ನಾನು ಗುಣ ಆಗ್ತೀನಿ. ಬಂದ್ಲು, ಯೇಸುವಿನ ತುದಿಯ ಬಟ್ಟೆ ಮುಟ್ಟಿದಷ್ಟು ಏನಾಯ್ತು? ಸೋಗಾಗಕ್ಕೆ ಮುಂಚೆ ಯೇಸುವಿನ ಒಳಗಡೆಯಿಂದ ಒಂದು ಶಕ್ತಿ ಈಚೆ ಕಡೆ ಬಂತು. ಅದೇ ಬಿಟ್ಬಿಡ್ತೀವಿ ನಾವು. ಯೇಸುವಿನ ಒಳಗಿಂದ ಹೊರಗಡೆ ಒಂದು ಶಕ್ತಿ ಬಂತು. ಆ ಶಕ್ತಿ ಏನು ಮಾಡ್ತು? ಇವಳನ್ನು ತಾಕ್ತು. ಆ ಶಕ್ತಿ ಇವಳನ್ನು ತಾಕಿಲ್ಲ. ಸ್ವಲ್ಪ ಆಳಕ್ಕೆ ಹೋಗ್ಬೇಕು ನಾವು. ಅದೇ ಆಳ ಪ್ರಸಂಗ ಅಂತ ಹೇಳುದು. ಆ ದೇವರ ಶಕ್ತಿ ಅವಳು ಮುಟ್ಟಿಲ್ಲ, ಅವಳ ಒಳಗಡೆ ಇದ್ದು ಕ್ರಿಯೆ ಮಾಡ್ತಾ ಇರಬೋ ಆ ಕಟ್ಟು, ಆ ತಡೆ, ಆ ಬಂಧನವನ್ನ ಯೇಸುವಿನ ಶಕ್ತಿ ನೇರವಾಗಿ ಮುಟ್ತು. ಆ ದೇವರ ಶಕ್ತಿ ನೇರವಾಗಿ ಬಾಧಿಸುವ ಶಕ್ತಿಯನ್ನು ತಾಕುವಾಗ ಅದು ಹಂಗೆ ಸ್ಟಾಪ್ ಆಯ್ತು. ಅಪ್ಪ ನಡೆ ಅಂತೇಳಿ ಅವಳು ಹಿಂದಿರುಗಿ ಅಲ್ಲೇ ಹೋಗಿಲ್ಲ. ಅವಳು ಸಾಕ್ಷಿ ಹೇಳ್ತಾ ಇದ್ದಾಳೆ. ಅಲ್ಲೇಲೂಯ. ಅನ್ಯ ಜನರು ಯೇಸುವಿನ ಮುಂದೆ, ಬರೋ ಜನಗಳ ಮುಂದೆ ಸಾಕ್ಷಿ ಹೇಳಬೇಕಂದ್ರೆ ನಿನ್ನ ಬಾಯಲ್ಲಿ ಅಧಿಕಾರದ ಶಕ್ತಿ ಪ್ರಕಟವಾಗಲಿ. ಯೇಸುವಿನ ಶಕ್ತಿ ಅವಳ ರೋಗವನ್ನು ಮುಡ್ತು, ಅವಳ ಬಾಧೆಯನ್ನು ಮುಡ್ತು, ಅವಳ ಸಮಸ್ಯೆಯನ್ನು ಮುಡ್ತು. ಅಂದ್ರೆ ಅವಳು ದೇವರ ಹತ್ರ ಬರ್ಲಿಕ್ಕೆ, ದೇವರ ರಕ್ಷಣೆಯಲ್ಲಿ ಬರ್ಲಿಕ್ಕೆ ಅವಳ ಒಳಗಡೆ ಇದ್ದಂತ ಆ ತಡೆಯ ರೋಗವನ್ನ ನನ್ನ ದೇವರು ತೆಗೆದುಹಾಕಿದ್ರು. ಇವಾಗ ಅವಳಿಗೆ ಏನು ಕಾಣ್ತಾ ಇದೆ? ಯೇಸು ಕಾಣ್ತಾ ಇಲ್ಲ, ಪರಲೋಕ ಕಾಣ್ತಾ ಇದೆ. ಅಲ್ಲೇಲೂಯ, ಅಲ್ಲೇಲೂಯ. ಈಗ ಅವಳಿಗೆ ಯೇಸು ಕಾಣ್ತಾ ಇಲ್ಲ, ಈಗ ಅವಳಿಗೆ ಪರಲೋಕ ಕಾಣ್ತಾ ಇದೆ. ಪರಲೋಕ ನೋಡಿದ ತಕ್ಷಣ ಇವಳಿಗೆ ಅವಳು ಗೊತ್ತಾಯ್ತು, ನಾನು ಅಲ್ಲಿಗೆ ಓಡಬೇಕು. ಒಂದು ಆತ್ಮವನ್ನು ನೀನು ಕರ್ಕೊಂಡು ಬರುವಾಗ, ಆತ್ಮಕ್ಕೆ ನಿನ್ನ ಒಳಗಡೆ ದೇವರ ಶಕ್ತಿ ಪ್ರಕಟ ಆಗುವಾಗ ಆ ಆತ್ಮ ಏನ್ ನೋಡ್ಬೇಕು? ಅದ್ಭುತ ಚಯ್ಯಂಗಪ್ಪ, ಅದ್ಭುತ ಅಲ್ಲ, ನಾವೆಲ್ಲ ಅದನ್ನೇ ಅದ್ಭುತ ಆಗುತ್ತೆ, ಅದ್ಭುತ ಆಗುತ್ತೆ, ಅದ್ಭುತ ಆಗುತ್ತೆ, ಅದ್ಭುತ ಆಗುತ್ತೆ. ರೋಗ ದೀಕ್ಷಿತನ ತಗೊಳ್ಳಿ, ರೋಗ ಮಾಯ. ಬೈಬಲಲ್ಲಿ ಎಲ್ಲಾದ್ರೂ ಇದೆಯಾ? ದೀಕ್ಷಾಸ್ಥಾನ ಏನಕ್ಕೆ? ನಿನ್ನ ಪಾಪಗಳನ್ನೆಲ್ಲ ತೊಳೆದು ನೀನು ಹೊಸ ಸೃಷ್ಟಿಯಾಗಬೇಕು ಅಂದ್ರೆ ದೀಕ್ಷಾಸ್ಥಾನ. ಅದ್ಭುತ ಇಲ್ವಾ? ಅದೆಲ್ಲ ಅದರಿಂದ ಬರುತ್ತೆ. ಹಾಗಂತ ಹೇಳ್ಬಿಟ್ಟು ಓ ಬಿಡುಗಡೆ ಅದ್ಭುತ ಅತಿಶಯ ಇಲ್ವಾ? ಇದೆ. ನಿಮಗಿಲ್ದ್ರೆ ಇನ್ಯಾರಿಗೆ? ಏಸಪ್ಪೇನು ಹೇಳ್ತಾರೆ, ನನ್ನ ಮಕ್ಕಳಿಗೆ ಇಟ್ಟಿರುವಂಥದ್ದು ತಗೊಂಡು ನನ್ನ ನಾಯಿಗೆ ಹಾಕ್ತೀನಿ. ಹಂಗೆ ಅರ್ಥ ಆಗಿಲ್ಲ. ನಾನು ತಿನ್ನುವ, ನನ್ನ ಮಕ್ಕಳು ತಿನ್ನೋ ರೊಟ್ಟಿ ನಾಯಿಗಳಿಗೆ ಹಾಕ್ತೀನ? ನಾವು ನಾಯಿ ಆಗಿದ್ವಿ. ನಿಜಾನ ಸುಳ್ಳ? ಯಾರು ಹಂದಿ ಹಾಕಿದ್ರು ಏನೋ ಗೊತ್ತಿಲ್ಲ, ನಾನು ಮಾತ್ರ ನಾಯಿ ಆಗಿದ್ದೆ. ಪಾಸ್ಟರ್ ಹಂದಿ ಅಂತಾರೆ, ನಾಯಿ ಅಂತಾರೆ. ಇರೋ ಸತ್ಯ ವಾಕಿಟ್ ಮಾತಾಡ್ತಾ ಇದೆ. ಎಷ್ಟು ಸಮಯ ಆದ್ರು ನಾಯಿಗೆ ಹಾಕಲ್ಲ ಅಂದ್ರು. ಅಲ್ಲಿ ಯಾವ ನಾಯಿ ಇತ್ತು? ಮಕ್ಕಳು ತಿನ್ನೋ ರೊಟ್ಟಿಯನ್ನ ನಾನು ನಾಯಿಗೆ ಹಾಕಲ್ಲ. ಅಲ್ಲಿ ಯಾವ ನಾಯಿ ಇತ್ತು? ಅಷ್ಟೇ ಅನಾಮತಿ ಸ್ತ್ರೀ ಹತ್ರ ಯಾವ ನಾಯಿ ಇತ್ತು? ಆ ಸ್ತ್ರೀಗೆ ನೀನು ನಾಯಿ ಅಂತ ದೇವರು ಹೇಳ್ತಾ ಇದಾರೆ. ಅಂದ್ರೆ ಯೇಸುವನ್ನ ಅರಿಯದೆ ತಿಳಿಯದೆ ಅನ್ಯರಾಗಿರೋ ಪ್ರತಿಯೊಬ್ರು ನಾಯಿನೇ. ನೋಡ್ತಾ ಇದಾರೆ, ನೋಡ್ಲಿ. ಅಲ್ಲೇಲೂಯ. ನನ್ನ ನಾಯಿ ಆಗಿದ್ದೆಪ್ಪ, ಬೀದಿ ನಾಯಿ ಆಗಿದೆ ಇವತ್ತು, ಜಾತಿ ನಾಯಿ. ಅಲ್ಲೇಲೂಯ. ಅವಾಗೆಲ್ಲ ಚೆಕ್ ಮಾಡೋರು, ಇದು ಜಾತಿ ನಾಯಿನ ಬೀದಿ ನಾಯಿನ ಅಂತ. ಹೆಚ್ಚಿನ ಜ್ಞಾಪನ ಇದೆ. ಹೆಂಗ್ ಚೆಕ್ ಮಾಡೋರು? ಕಿವಿ ಎತ್ಬಿಡೋರು. ಕಾಯಿ 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 ಅಲ್ಲ, ಕಂತ್ರಿ ನಾಯಿ. ಕಿವಿ ಹಿಡಿದು ಎತ್ತರು ಕೂಡ ಸೈಲೆಂಟಾಗಿ ಇದ್ರೆ ಇದು ಜಾತಿ ನಾಯಿ. ಯಪ್ಪ,
ಯೇಸುವನ್ನ ನಂಬಕ್ಕಿಂತ ಮುಂಚೆ ಈ ದೇವರಾಜ ಒಬ್ಬ ನಾಯಿ ಆಗಿದ್ದ. ಆದರೆ ಯೇಸುವನ್ನ ನಂಬಿ ರಕ್ಷಣೆಗೆ ಬಂದ ಮೇಲೆ ಈಗ ನಾನು ನಾಯಿ ಅಲ್ಲ, ಈಗ ನನ್ನ ದೇವರ ಮಗನು. ಅಲ್ಲೋ, ದೇವರ ಮಗನು. ಅಪ್ಪ ಹೇಳ್ತಾರೆ, ನನ್ನ ಮಕ್ಕಳಿಗೆ ನಾನು ರೊಟ್ಟಿ ಕೊಡಲ್ವಾ? ಸಿಂಪಲ್ ಆಗಿ ಹೇಳಿ, ಈ ಲೋಕದಲ್ಲಿ ಒಬ್ಬ ಮಗ ಅಪ್ಪನ ಅಪ್ಪ ನನಗೆ ರೊಟ್ಟಿ ಬೇಕು ಅಂತ ಕೇಳಿದ್ರೆ, ಮೀನು ಬೇಕು ಅಂತ ಕೇಳಿದ್ರೆ, ಈ ಲೋಕದಲ್ಲಿರೋ ಅಪ್ಪ ಮೀನಿಗೆ ಬದಲು ಹಾವು ಕೊಡ್ತಾನ? ರೊಟ್ಟಿಗೆ ಬದಲು ಕಲ್ಲು ಕೊಡ್ತಾನ? ಇಲ್ಲ. ರೊಟ್ಟಿ ಕೇಳಿದ್ರೆ ರೊಟ್ಟಿನೇ ಕೊಡ್ತಾನೆ, ಮೀನು ಕೇಳಿದ್ರೆ ಮೀನೇ ಕೊಡ್ತಾನೆ. ಒಬ್ಬ ಕೆಟ್ಟ ತಂದೆ ತನ್ನ ಮಗನಿಗೆ ಒಳ್ಳೇದು ಮಾಡಿದ್ರೆ ಒಳ್ಳೆ ತಂದೆ. ನೀವು ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವ ತಂದೆ ನಮ್ಮ ತಂದೆಯಾಗಿದ್ದಾನ. ಹಲ್ಲೆಲೂಯ. ಈಗ ನಾವೇನಾಗಿದ್ವಿ? ದೇವರ ಮಕ್ಕಳಾಗಿದ್ವಿ. ಅದ್ಭುತ ಇಲ್ವಾ? ಹೇಳ್ತಾನೆ, ನನ್ನ ಮಕ್ಕಳಿಗೆ ಕೊಡ್ರಿ. ಇನ್ಯಾರು ಕೊಡ್ಲಿ ರೀ? ನೀವು ದುಡಿಯೋದು ಯಾರಿಗೆ? ಅಲ್ವೇ? ಅಂದ್ರೆ ಆ ಪಾತ್ರ ಬರೋದು ಯಾರಿಗೆ? ಮಕ್ಕಳಿಗೆ. ನಾವ್ಯಾರು? ಅಪ್ಪನ ಮಕ್ಕಳು. ಸದ್ಯ ಕಣ್ಣನ ಮಕ್ಕಳು ಅಂತ ಹೇಳಿಲ್ಲ. ಅಲ್ಲೇಲೂಯ. ನಾವ್ಯಾರು? ನಿಮ್ಗೆ ಏನ್ ಗೊತ್ತ? ಫಸ್ಟ್ ನಾನು ಯಾರು ಗೊತ್ತಾ? ಕಳ್ಳನ ಮಗ ನಾನು. ಪ್ರೈಸ್ ದಿ ಲಾರ್ಡ್. ಏನೋ ಹೇಳ್ತದೆ ಅವಾಗಲೇ. ಏನು ಹೇಳಕ್ ಬಂದು ಈ ಕಡೆ ಬಂದ್ಬಿಟ್ಟೆ. ಅದಾಯ್ತು. ಹಲ್ಲೆಲೂಯ. ದೇವ್ರು ಖಂಡಿತವಾಗಲು ಅದ್ಭುತ ಮಾಡ್ತಾರ. ದೀಕ್ಷಾ ಸ್ಥಾನ ಬೇಕು. ನಾನು ಹೇಳಕ್ ಬಂದಿದ್ದ ವಿಷಯ, ಮಾತಾಡಿದ ವಿಷಯ ಏನು ಗೊತ್ತಾ? ಕೆಲ ಜನರು ಅದ್ಭುತ 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 ಅದು ನಡೀತೆ, ಅದು ಹೇಳ್ಬಿಟ್ಟು ನೀವು ಹೇಳಬೇಕು. ಸ್ವರ್ಗ ನೀನು ಕಾಣಬೇಕು, ಸ್ವರ್ಗ ನೀನ್ ನೋಡ್ಬೇಕು. ನಿನ್ನಲ್ಲಿರುವ ದೇವರ ಅಧಿಕಾರ ಪ್ರಕಟ ಆಗಿ ಅವರ ಒಳಗಡೆ ಇರುವ ಸಾಲದ ತಡೆ, ಮಾಟ ಮಂತ್ರದ ತಡೆ, ರೋಗದ ತಡೆ, ನಿನ್ನ ಅಧಿಕಾರ ಪ್ರಕಟ ಆಗುವಾಗ ಆ ಅಧಿಕಾರದಲ್ಲೆಲ್ಲ ನೀಗಿಸುವಂಥದ್ದಾಗಿರ್ಬೇಕು. ಇದೆಲ್ಲ ನೀಗಿಸುವಾಗ ನೆಕ್ಸ್ಟ್ ಅವರಿಗೆ ಕಾಣೋದು ಪರಲೋಕ. ಪರಲೋಕ ನೋಡ್ಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ, ನಾನು ಅಲ್ಲಿ ನೋಡ್ಬೇಕು, ನಾನು ಅಲ್ಲಿ ನೋಡ್ಬೇಕು. ಸಿಸ್ಟರ್ ಎಲ್ಲಿ ನೋಡ್ತಾ ಇದ್ದೀರಾ? ಅದ್ಭುತ. ಸಿಸ್ಟರ್ ಎಲ್ಲಿ ನೋಡ್ತಾ ಇದ್ದೀರಾ? ಬಿಡುಗಡೆ ಅಂತ ಅವ್ರು ಹೇಳಲ್ಲ. ಸಿಸ್ಟರ್ ಎಲ್ಲಿ ನೋಡ್ತಾ ಇದ್ದೀರಾ? ಪರಲೋಕ. ಹಲ್ಲೆಲೂಯ. ಪರಲೋಕವನ್ನ ಕಂಡಿರುವಂತ ಅಪೊಸ್ತಲನಾಗಿರೋ ಪೌಲ ಹೇಳ್ತಾವನೆ, ನನ್ನ ಓಟವನ್ನು ನಾನು ಓಡಿದ್ದೇನೆ, ನನ್ನ ಗುರಿ ನಾನು ಮುಟ್ಟಿದ್ದೇನೆ, ನನ್ನ ಸಮಯ ಮುಗಿತು, ನಾನು ಹೋಗ್ತಾ ಇದ್ದೇನೆ. ಎಲ್ಲಿಗೆ? ಪರಲೋಕಕ್ಕೆ. ಹಲ್ಲೆಲೂಯ. ನಾವೆಲ್ಲರೂ ಕರ್ತನ ಪಾದ ಬಿಡಲಿದೆ ನಿಂತುಕೊಳ್ಳೋಣ. 5 ನಿಮಿಷ ಇದೆ, ನಿಮ್ಮ ಕೈಲಿದೆ. ಬೇಕಾ ಶಕ್ತಿ? ಪಕ್ಕದ ಮನೆ ಶಕ್ತಿ ಅಲ್ಲ, ದೇವರ ಶಕ್ತಿ. ಖುಷಿ ಬೇಕಾ? ಸ್ವರಾಜಮ್ಮನ ಮಗಳಲ್ಲ ಖುಷಿ, ಆ ಖುಷಿ ಅಲ್ಲ, ದೇವರ ಖುಷಿ. ಜನಕ್ಕೆ ಸಮಾಧಾನ ಬೇಕು. ನಮ್ಮ ಸಮಯಲ್ಲಿರೋ ಸಮಾಧಾನ ಅಲ್ಲ, ದೇವರ ಸಮಾಧಾನ. ಹಲ್ಲೆಲೂಯ. ಹಲ್ಲೆಲೂಯ. ಸಂತೋಷನೇ ಇಲ್ಲ. ನಾನು ಹೋಗ್ಬಿಟ್ಟು ಮುತ್ತುಗಳನ್ನ, ಹಲ್ಲೆಲೂಯ, ಸ್ತೋತ್ರ. ದೇವರ ಮುತ್ತುಗಳು ಹಾಕಿದ್ರೆ ಇಲ್ವಾ? ನೀವೇನಾಗಿರ್ಬೇಕು? ಏನಾಗಿರ್ಬೇಕು? ಮುತ್ತುಗಳಾಗಿರ್ಬೇಕ. ಮುತ್ತು ಅಂದ ತಕ್ಷಣ ಯಜಮಾನರು ನೋಡ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ, ದೇವರ ಮಾತು, ದೇವರ ಶಕ್ತಿ ಮುತ್ತಾಗಿದೆ. ಅದು ಎಲ್ಲ ಹಾಕ್ಬೇಕು, ಅಲ್ಲೇ ಹಾಕ್ಬೇಕು. ನೀವು ಬೇರೆ ಆಗ್ಬಾರ್ದು. ಒಬ್ಬರು ಮಾತ್ರ, ಇಬ್ಬರು ಮಾತ್ರ, ಅರ್ಧ ಜನ ಮಾತ್ರ, ಮುಕ್ಕಾಲು ಜನ ಮಾತ್ರ. ಹಲ್ಲೆಲೂಯ. ಹಲ್ಲೆಲೂಯ. ನಿಮ್ಮ ಮೇಲೆ ಅಧಿಕಾರ ಬರಬೇಕು. ನೀವು ಅಧಿಕಾರದಲ್ಲಿ ನಡೆಸಲ್ಪಡಬೇಕು. ಯೇಸು ಹೇಳ್ತಾರೆ, ನಾನು ಅಧಿಕಾರದಲ್ಲಿ ಮಾತಾಡ್ತಾ ಇದ್ದೀನಿ. ಯೇಸು ಹೇಳ್ತಾರೆ, ನಾನು ದೇವರ ಅಧಿಕಾರದಲ್ಲಿ ನಡೆಸಲ್ಪಡ್ತಾ ಇದ್ದೇನೆ. ಹಲ್ಲೆಲೂಯ. ಹಲ್ಲೆಲೂಯ. ಸಂತೋಷವುಳ್ಳವರು, ಸಂತೋಷವುಳ್ಳವರು, ಈಗೊಂದು ಶಕ್ತಿ ಹೊಂದಿಕೋಬೇಕಂತ ಹೇಳೋರು.
ಈಗ ಒಂದು ಫಲ ನನ್ನ ಮೇಲೆ ಇಳಿಬೇಕಂತ ಹೇಳೋರು, ಈಗ ಒಂದು ಕೃಪೆ ನನ್ನ ಮೇಲೆ ಪ್ರಕಟ ಆಗ್ಬೇಕಂತ ಹೇಳೋರು. ಹೋ ರಬದಡಗದವ ಶಬದಡಗದವ ವಿಕಮ ಮದಡಗದವ, ದೇವರ ಮಹಿಮೆಯಲ್ಲಿ ಪ್ರಕಟ ಆಗಲಿ. ಹಲ್ಲೆಲೂಯ. ಪರಿಶುದ್ಧಾತ್ಮನೇ, ಶಕ್ತಿಯ ಸುರಿಸಯ್ಯ. ಪರಲೋಕದ ಫಲ ನಮಗೆ ಅವಶ್ಯ, ಅಗತ್ಯ ಬೇಕು ಸ್ವಾಮಿ. ಹಲ್ಲೆಲೂಯ. ಯಾರಿಗೆಲ್ಲ ಕೈ ಇದೆ? ಯಾರಿಗೆಲ್ಲ ಕೈ ಉನ್ನತವಾಗಿದೆ? ಯಾರಿಗೆಲ್ಲ ಕೈ ಉನ್ನತವಾಗಿದೆ? ನನ್ನ ದೇವರ ಕೈ ಮೋಟ ಕೈಯಲ್ಲ, ನಮ್ಮ ದೇವರ ಕೈ ಮೋಟ ಕೈಯಲ್ಲ, ನನ್ನ ದೇವರ ಕೈ ಮೋಟ ಕೈಯಲ್ಲ, ನನ್ನ ದೇವರ ಕೈ ಉನ್ನತ ಕೈ. ಇದು ಯಾವ ಕೈ? ಉನ್ನತ ಕೈ ಅಂತ ಹೇಳ್ರಿ. ಹಲ್ಲೆಲೂಯ. ಪರಿಶುದ್ಧಾತ್ಮನೇ, ಶಕ್ತಿಯ ಸುರಿಸಯ್ಯ. ಎಲ್ಲರೂ ಸೇರಿ, ಪರಿಶುದ್ಧಾತ್ಮನೇ, ಶಕ್ತಿಯ ಸುರಿಸಯ್ಯ. ನಮ್ಮ ಪರಲೋಕ ಬಲ ನಮಗ ವಶವೆಂದು ಕರ್ತನೇ ನೀ ತಿಳಿದಿರುವೆ. ಪರಲೋಕ ಬಲವನಗ ಅವಶ್ಯವೆಂದು ಕರ್ತನೇ ನೀ ತಿಳಿದಿರುವೆ. ಎಲ್ಲರೂ ಸೇರಿ, ಪರಿಶುದ್ಧಾತ್ಮನೇ, ಶಕ್ತಿಯ
ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ಕಾರ್ಯ ನಡೀತಿಲ್ಲಿ. ಜನರಿಗೆ ರೋಗ ಬಿಟ್ಟು ಹೋಗಿದೆ, ಕೆಲವು ಜನರಿಗೆ ಕೆಲ ಅನೇಕ ವರ್ಷಗಳಿಂದ ಬಾಧೆ ಬಿಟ್ಟು ಹೋಗಿದೆ, ನೋವುಗಳು ಬಿಟ್ಟು ಹೋಗಿದೆ. ಅಭಿಷೇಕ ಕೆಲ ಜನರು ಹೊಸ ಅನ್ಯ ಭಾಷೆಗಳು ತುಂಬಲ್ಪಟ್ರು, ಕೆಲ ಜನರು ಬೆಂಕಿ ಅನುಭವ ಅಂದುಕೊಂಡ್ರಿ, ಅನೇಕ ಅನುಭವ ಇಲ್ಲ. ಹಲ್ಲೆಲೂಯಾ. ರೋಗ ಬಿಟ್ಟೋಗಿದೆ, ಗಡ್ಡೆ ಬಿಟ್ಟೋಗಿದೆ, ಏನಾಗಿದೆ ನೋಡ್ರಿ ಒಂದ್ಸಾರಿ. ನೋವು ಬಿಟ್ಟೋಗಿದೆ, ಏನಾಗಿದೆ ನೋಡ್ರಿ ಒಂದ್ಸಾರಿ ನಿಮ್ಮ ಶರೀರದಲ್ಲಿ. ಜ್ವರ ಹಂಗೆ ಹೇಳ್ರಿ, ಮೈಗೆಲ್ಲ ಸಿಗಲ್ಲ. ಮೈ ಕೊಡ್ಬೇಕಾ? ಸಮಯ ಇದ್ರೆ ಕೊಡ್ರಿ, ಇದ್ರೆ ಓಡ್ರಿ. ಹಲ್ಲೆಲೂಯಾ. ಯಾರ ಜೀವನದಲ್ಲಿ ಏನ್ ನಡೀತು ಈಗ? ನೀ ಬಿದ್ದಿಲ್ಲ. ಆಮೇನ್. ಏನ್ ಬೆಂಕಿ ನಮಗೆ ಬೆಂಕಿ ಸೋಗದಂಗೆ ಆಯ್ತು, ಬಿದ್ದಂಗೆ ಆಯ್ತು, ಬಿದ್ದಂಗಾಯ್ತು, ಬೆಂಕಿ ಬಿದ್ದಂಗಾಯ್ತು. ಹಾಕಿದ್ದೆ ನೀರು ನಮ್ಗೆ ಒಳಗಡೆಯಿಂದ ಏನು ಪ್ರಸನ್ನತೆ ಬಂದ್ಬಿಡ್ತು. ಆಮೇನ್, ಆಮೇನ್, ಆಮೇನ್. ದೇವರಿಗೆ ಮಹಿಮೆ, ಮಹಿಮೆ. ಬೇರೆಯವರಿಗೆ ಬೇಗ ಪಡ 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 ಅಂತ ಯಾರಿಗೇನು ಅನುಭವ ಆಯ್ತು ಸಾಕ್ಷಿ ಎಲ್ಲ ಯೂಟ್ಯೂಬ್ ಅಲ್ಲಿ ಬರ್ತದೆ. ದೇವರ ನಾಮದ ಮಹಿಮೆಗಾಗಿ ಅಷ್ಟೇನಾ? ಬೇರೆ ಯಾರಿಗೇನಾಗಿಲ್ವಾ? ಮೈ ಕೊಡಪ್ಪ ಬೇಗ ಪಟ್ಟಂತ ರಾಹುಲ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೀರ್ ಹಾಕಿದಾಗ ನನಗೆ ಬಂತು, ನನ್ನ ಬೆಂಕಿ ಅಷ್ಟು ನನ್ಗೆ ಅಭಿಷೇಕ ಕೊಟ್ರು ದೇವ್ರು. ಅದಕ್ಕಾಗಿ ಸ್ತೋತ್ರ. ಅಪ್ಪ ನನ್ನಲ್ಲಿ ನನ್ಗೆ ಪ್ರೇರ್ ಅವಾಗ ಪ್ರೇರಲ್ಲಿ ಇರ್ತಿದ್ದೆ, ಪ್ರೇರಲ್ಲಿ ಇರ್ತಾ ಇರಲಿಲ್ಲ. ಇವಾಗ ಪ್ರೇರಲ್ಲಿ ಇರ್ಬೇಕನ್ನೋದು ನನ್ಗೆ ತುಂಬಾ ಆಸೆ. ಆದ್ರೆ ಪ್ರೇರ್ ಇರ್ಲಿಲ್ಲ, ಪ್ರೇರ್ ಇರ್ಲಿಲ್ಲ. ಅವಾಗ್ಲಿಂದ ನನ್ ಬಲನೇ ಅನಿಸ್ತಾ ಇತ್ತು. ಬೇಗ ಬೇಗ. ದೇವರ ನಾಮಕ್ಕೆ ಸ್ತೋತ್ರ. ಆರಾಧನೆ ಮಾಡುವಾಗ ಒಂದು ಬಿಸಿ ಹಬೆ ನಮ್ಮನ್ನ ಆವರಿಸಿಕೊಂಡಂಗಾಯ್ತು. ಮತ್ತೆ ತಡೆ ಇತ್ತೋ ಗೊತ್ತಿಲ್ಲ, ನನ್ಗೆ ಆ ತಡೆಗಳು 3-4 ತಡೆ ಹೊಡೆದಂಗೆ ದೇವ್ರು. ಆಮೆನ್. ದೇವರಿಗೆ ಮಹಿಮೆ ಆಗ್ಲಿ, ದೇವರಿಗೆ ಮಹಿಮೆ ಆಗ್ಲಿ. ಬೇರೆಯವ್ರಿಗೆ ಬೇಗ ಪಟ್ಟಂತ ಸಾಕ್ಷಿ. ದೇವ್ರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮಕ್ಕಳಲ್ಲಿ ನಾನು ಚೆನ್ನಾಗಿ ಬಾಧೆ ಪಡ್ತಾ ಇದ್ದೆ. ದೇವ್ರು ಇವತ್ತು ನನಗೆ ಬಿಡುಗಡೆ ಕೊಟ್ಟರು. ದೇವ್ರು ಬಂತು ನನ್ನ ಮುಟ್ಟಿದ್ರು. ಆಮೆನ್. ದೇವರೇ ಬಂದು ಅವ್ರನ್ನ ಮುಟ್ಟಿದ್ರು. ದೇವ್ರಿಗೆ ಮಹಿಮೆ ಆಗಲಿ. ದೇವ್ರ ನಮಗೆ ಸ್ತೋತ್ರವಾಗಲಿ. ದೇವ್ರು ನನ್ನನ್ನು ಮುಟ್ಟ ಅನುಭವ ಆಯಿತು. ನನ್ನ ಕೈಲಿ ನಾನು ಕಂಟ್ರೋಲ್ ಮಾಡ್ಕೊಳಕ್ಕಾಗಿಲ್ಲ, ಅಷ್ಟು ದೇವರ ಅಭಿಷೇಕ ನನ್ನ ತುಂಬಿತು. ಅದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ. ಆಮೆನ್. ದೇವ್ರಿಗೆ ಮಹಿಮೆ ಆಗಲಿ, ದೇವ್ರಿಗೆ ಮಹಿಮೆ ಆಗಲಿ. ದೇವ್ರ ನಾಮಕ್ಕೆ ಸ್ತೋತ್ರ. ನನ್ನಲ್ಲಿ ಏನೋ ಒಂದು ಶಕ್ತಿ ಬಂದೆ ಅವರ್ಸ್ಕೊಂಡಾಗ ನನ್ಗಾಯ್ತು. ಆಮೆನ್. ದೇವ್ರ ಶಕ್ತಿ ತುಂಬಿಕೊಂಡಿದ್ದಕ್ಕಾಗಿ ದೇವ್ರಿಗೆ ಸ್ತೋತ್ರ. ಬೇರೆಯವ್ರಿಗೆ ಯಾರಿಗೂ ಇಲ್ವಾ? ಸಲ ಇನ್ನ ಚಾವಣಿ ತೆಗಿತಾವ್ರೆ. ದೇವ್ರ ನಾಮಕ್ಕೆ ಸ್ತೋತ್ರ. ಎಡಗಡೆ ಪಕ್ಕೆ ಯಾವಾಗ ನೋಯ್ತಾ ಇರೋದು, ಕೆಳಗಡೆ ಭಾಗಕ್ಕೆ ನೋವಾದ್ರು ಕುತ್ಕೊಂಡಿದ ತಕ್ಷಣ ಜಾಸ್ತಿ ನೋವಾಗದು. ಯಾವಾಗ ಜೋರಾಗಿ ಮೈಕ್ ಹತ್ರ ಇಟ್ಕೊಳ್ಳಿ. ಎಡಗಡೆ ಪಕ್ಕಿ ಮೈಕು ಹತ್ರ ಇಟ್ಕೊಳ್ಳಿ. ಎಡಗಡೆ ಪಕ್ಕಿ ನೋವಾಗದು. ಎಡಗಡೆ ಪಕ್ಕೆ ಯಾವಾಗ್ಲೂ ನೋವಾಗೋದು. ಅದು ಕುತ್ಕೊಂಡ್ರೆ ಯಾವಾಗ ಇದು ಬಂದ್ ಮೇಲೆ ಕುತ್ಕೊಂಡಂಗ ಆಗೋದು. ಕುತ್ಕೊಂಡ್ರೆ ಹಂಗೆ ಮೇಲ್ ಬಂದು ಕುತ್ಕೊಂಡಂಗ ಆಗೋದು. ತುಂಬಾ ನೋವಾಗೋದು. ರಾತ್ರಿನೂ ಹಿಂಗೆ ಪಣ ಪಣ ಅಂತಿತ್ತು. ಇವಾಗ ನೀವು ನೀರ್ ಹಾಕಿಲ್ಲ, ನೋವಿಲ್ಲ. ಇನ್ನೊಂದ್ ಚೂರು ಇಲ್ಲ. ದೇವರಿಗೆ ಮಹಿಮೆ ಆಗಲಿ. ದೇವರ ಶಕ್ತಿ ಹೊರಟ್ರೆ ಹಂಗೆ ಆಗೋದು. ದೇವ್ರ ನಮ್ಗೆ ಸ್ತೋತ್ರ ಆಗ್ಲಿ. ನನ್ನ ಮೇಲೆ ನೀರು ಹಾಕ್ಬೇಕಾದ್ರೆ ನಾನು ಸ್ವಲ್ಪ ಆರಾಧನೆ ಮಾಡ್ತಾ ಇದ್ದೆ. ದೇವ್ರ ಅಭಿಷೇಕ ಬಲವಾಗಿ ಇಳಿದು ಬಂತು. ಅದೇ ರೀತಿಯಾಗಿ ನಾನು 2 ಕೈಗಳ ಮೇಲೆ ಏನೋ ಒಂದು ಭಾರ ನನ್ನ ಕೈಲಿ ಆಗ್ತಾ ಇಲ್ಲ, ಅಷ್ಟು ಭಾರ ನಾನು 2 ಕೈಗಳ ಮೇಲೆ ಇಳಿದು ಬಂತು. ದೇವ್ರಿಗೆ ಕೋಟಿ ಸ್ತೋತ್ರನ ಹೇಳ್ತೀನಿ. ದೇವ್ರ ಅದೇ ರೀತಿಯಾಗಿ ಅಭಿಷೇಕದಿಂದ ನಾನು ತುಂಬಿಸಿದ್ರು. ದೇವ್ರ ಕೋಟಿ ಸ್ತೋತ್ರ ಹೇಳ್ತೀನಿ. ಆಮೆನ್, 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 ಆಮೆನ್. ಅವರಲ್ಲಿ ಒಂದು ಬದಲಾವಣೆ. ಬೇರೆಯವರಿಗೆ ಹಿಂದೆ ಮುಂದೆ ನೋಡಿ ಕೊಡಿ. ಹಿಂದೆ ಕೊಡಿಪ್ಪ ಅಂದ್ರೆ ಮುಂದೆ ಕೊಡ್ತಾರೆ, ಮುಂದೆ ಕೊಡಿಪ್ಪ ಅಂದ್ರೆ ಇಂಟಿಸ್ಟ್ಗಳು ಇವರಲ್ಲ. ಸ್ತೋತ್ರ. ಹೇಳಿಮ್ಮ ನಿಮ್ಮ ಸಾಕ್ಷಿ, ಏನು ಅನುಭವ ಆಯ್ತು ನಿಮಗೆ? ನನಗೆ ಪಾಶ್ರಯ ನೀರು ಹಾಕಿದ ಮೇಲೆ, ನೀರು ಹಾಕುವಾಗ ದೇವರ ಅಭಿಷೇಕ ಬಲವಾಗಿ ಇಳಿದು ಬಂತು. ದೇವರೇ, ನಾನು ಸುವಾರ್ತೆ ಸಾರಕ್ಕಾಗಿ ನಾನು ಇದ್ದೀನಪ್ಪ. ಎಷ್ಟೋ ತಡೆಗಳಾಗ್ತಾ ಇದೆ, ನಾನು ಸುವಾರ್ತೆಗಾಗಿನೇ ಇರಬೇಕಂತ ನಾನು ಪ್ರಾರ್ಥನೆಯಲ್ಲಿ ಕುತ್ಕೊಂಡಿದ್ದೆ. ದೇವರ ಒಂದು ಮಹಿಮೆ ತುಂಬಿಸಿದಕ್ಕಾಗಿ ದೇವ್ರ ಸ್ತೋತ್ರ. ನನ್ನ ಗಂಟ್ಲಲ್ಲಿ, ಬಾಯಲ್ಲಿ, ಕೈ ಕಾಲಲ್ಲಿ ಎಲ್ಲ ಏನೋ ಒಂಥರ ಎಲ್ಲ ತಡೆಗಳು ಕಟ್ಟುಗಳಿತ್ತು, ಎಲ್ಲ ಬಿಚ್ಚಿ ಏನೋ ಒಂದು ದರ್ಶನ ದೇವರು ಕಾಣಿಸಿದಕ್ಕೆ ದೇವರು ಕೋಟಾನೆ ಕೊಟ್ಟಿರ್ತಾರೆ. ಸ್ತೋತ್ರವಾಗಿ 2 ಕಣ್ಣುಗಳು ನೋಡಿದೆ, ಬ್ಲೂ ಕಲರು, ಅದರಿಂದ ಬೆಳಕು ಪ್ರಕಾಶಿಸ್ತದೆ.
ಆ ಬೆಳಕು ನನ್ನ ಮೇಲೆ ಬೀಳ್ತಾ ಇದ್ರೆ ಇರಕ್ಕಾಗ್ತಾ ಇಲ್ಲ, ಆ ತರ ಒಂದು ಅನುಭವ ಕಂಡೆ. ಆಮೇನ್ 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 ಆಮೇನ್. ದೇವ್ರಿಗೆ ಮಹಿಮೆ ಆಗ್ಲಿ, ದೇವ್ರಿಗೆ ಮಹಿಮೆ ಆಗ್ಲಿ. ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ನಾನು ಬರ್ಬೇಕಾದ್ರು ಬೆಳಗ್ಗೆ ಬರ್ಬೇಕಾದ್ರು ಅದೇ ಅಂದ್ಕೊಂಬಂದೆ, ನನ್ಗೆ ಅಭಿಷೇಕ ಕೊಡಪ್ಪ, ಇಲ್ಲೆಲ್ಲ ಸುವಾರ್ತೆ ಸಾರಬೇಕು ಅಂತ. ಅದೇ ರೀತಿ ಇವಾಗ ದೇವ್ರು ಕೊಟ್ಟಿರೋದಕ್ಕೆ ಸ್ತೋತ್ರ. ನನಗೆ ಏನೋ 3 ಜನ ಮಾಟ ಮಂತ್ರ ಕಟ್ಟುಗಳು ಮಾಡಿಸ್ದಂಗೆ ತೋರಿಸಿದ್ರು ದೇವ್ರು ಪಾಸ್ಟ್ ಸೇವಕರು ನೀರು ಹರಿಸಿದ ಮೇಲೆ ಆ ಮಾಟ ಮಂತ್ರಗಳು ಕಟ್ಟು ಬಿಟ್ಟು ಹೋಗ್ಬಿಟ್ಟು ನನಗೆ ಅಭಿಷೇಕ ಜಾಸ್ತಿ ಕೊಟ್ರಿ ಯೇಸು ನಾಮಕ್ಕೆ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ ಆಗಲಿ. ಪ್ರೈಸ್ ದಿ ಲಾರ್ಡ್, ದೇವರಿಗೆ ಹಲ್ಲೆಲೂಯಾ. ಬೇರೆಯವರಿಗೆ ಯಾರಿಗೆ ಅನುಭವ ಬೇಗ ಪಟ್ಟಂತ ಇರಮ್ಮ. ಏನೋ ಒಂಥರ ಇದು ಹಚ್ಚಿದ ಮೇಲೆ ಸ್ವಲ್ಪ ಏನೋ ಒಂಥರ ಹೆಚ್ಚಿಲ್ಲ, ನೀರ್ ಹಾಕಿದ್ದು ಸ್ವಲ್ಪ ಮೈಕ್ ಹತ್ರ ಇಟ್ಕೊಳ್ಳಿ. ಅಭಿಷೇಕ ಇಳಿದು ಬಂದಂಗಾಯ್ತು. ಇವಾಗ ಹೇಗಿದೆ? ಏನಿಲ್ಲ ಅಷ್ಟೇ. ಏನಿಲ್ಲ. ದೇವ್ರ ಸ್ತೋತ್ರ, ದೇವ್ರಿಗೆ ಮಹಿಮೆ ಆಗಲಿ. ಬೇರೆಯವ್ರ ಸಾಕ್ಷಿ ಬೇಗ ಪಟ್ಟಂತ ಎಲ್ಲ ಮುಗಿತಾ? ಸಾಕು. ದೇವ್ರಿಗೆ ಸ್ತೋತ್ರ. ನಾವೆಲ್ಲರ ಕನೆಗಳು ಮುಚ್ಚಿ ನಿಮ್ಮ ಚಿತ್ತ ನೆರವೇರಲಿ. ದೇವರ ಯೂಟ್ಯೂಬ್ನಲ್ಲಿ ಗಮನಿಸ್ತಾ ಇರುವಂತ, ವೀಕ್ಷಿಸ್ತಾ ಇರುವಂತ ಪ್ರತಿಯೊಬ್ಬೊಬ್ಬರಗಳ ಮೇಲೆ ದೇವರ ಅಧಿಕಾರದ ಶಕ್ತಿ ಇಳಿಲಿ, ಅಭಿಷೇಕ ಇಳಿಲಿ, ಮಹಿಮೆ ಇಳಿಲಿ, ವಿಶೇಷವಾದ ಕೃಪೆಯನ್ನು ತುಂಬಿಸಲಿ. ಕಟ್ಟಿಗಳೆಲ್ಲ ಒಡಿರಿ, ಶುಭವಾಗಲಿ. ಇವರೆಲ್ಲ ನಿಗ್ರಹಿಸಲ್ಪಡಲಿ. ಮಹಿಮೆ ನಿಮಗೆ. ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುಮತಿಯು ನಾ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಮರಣಕ್ಕಾಗಿರಲಿ. ಆಮೇಲೆ ಜಯಗೊಡ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಬೇಗ ಬನ್ನಿ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.